ರಿಗ್ರೆಷನ್ ಅನಲೈಸಿಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ರಿಗ್ರೆಷನ್ ಅಂದರೆ ಏನು, ಸೊ ಅದರ ಒಂದು ಇಂಪಾರ್ಟೆನ್ಸನ್ನು ಕೂಡ ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ನಿಜವಾಗಲೂ ರಿಗ್ರೆಷನ್ ಅನ್ನೋದು ಯಾಕೆ ಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಈ ರಿಗ್ರೆಷನ್ಗೆ ಸಂಬಂಧಪಟ್ಟಂಥ ಈಕ್ವೇಷನ್ಗಳನ್ನು ನೋಡುವಂಥದ್ದು ಮತ್ತು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡುವಂಥದ್ದು, ಅದರೊಂದಿಗೆ ಈ ಕೆಲವೊಂದು ಡಯಾಗ್ರಾಮೆಟಿಕಲಿ ಹೇಗೆ ಅದನ್ನು ಪ್ರೆಸೆಂಟ್ ಕೂಡ ಮಾಡ್ತಾರೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟಿಗೆ ನಾವು ಈಕ್ವೇಷನ್ ಅಂತ ಬಂದಾಗ ಈ ಈಕ್ವೇಷನ ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ. ಸೊ ಇದು ಭಾಳ ಡಿಫಿಕಲ್ಟ್ ಇರುವಂಥದ್ದು. ನಿಜವಾಗಲೂ ಈ ರಿಗ್ರೆಷನ್ ಈಕ್ವೇಷನು ಅಥವಾ ಒಂದು ಸಮೀಕರಣ ಹೆಂಗಿರತ್ತಂದ್ರೆ ಮ್ಯಾಥಮೆಟಿಕಲಿ ಅದು ಫಾರ್ಮುಲಾಗಳನ್ನು ಒಳಗೊಂಡಿರುತ್ತೆ. ಫಸ್ಟಿಗೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು ಇಟ್ಸ್ ವೆರಿ ಸಿಂಪಲ್ ರಿಗ್ರೆಷನ್ ಈಕ್ವೇಷನ್ ಅಥವಾ ಒಂದು ರಿಗ್ರೆಷನ್ ಮಾಡೆಲ್ ಅಂತಲೂ ಕೂಡ ನಾವು ಕರೀಬಹುದು. ಏನು ಹೇಳತ್ತಂತಂದ್ರೆ ಅ ರಿಗ್ರೆಷನ್ ಲೈನ್ ಈಸ್ ಆ್ಯನ್ ಈಕ್ವೇಷನ್ that is used to predict values for a response variable with linear association ಅಂತ ಹೇಳುತ್ತೆ. ಸೊ ಇಟ್ ಮೀನ್ಸ್ ಏನು ಅಂತಂದ್ರೆ ಈ ರೆಸ್ಪಾನ್ಸ್ ವೇರಿಯಬಲ್ ಅಂದ್ರೆ ಏನು ಡಿಪೆಂಡೆಂಟ್ ವೇರಿಯಬಲ್ ಅಂತ ಅರ್ಥ. ಒಂದು ರೀತಿ ನಾವು ಅವಲಂಬಿತ ಚಲಕ ಅಂತ ಕರಿತೀವಿ ನೋಡಿ. ಸೊ ಅದು ಈ ಅವಲಂಬಿತ ಚಲಕದೊಂದಿಗೆ ಸರಳವಾದ ಸಂಬಂಧವನ್ನು ಹೊಂದಿರುತ್ತೆ. ಅಂದ್ರೆ ಸ್ವತಂತ್ರ ಚಲಕಗಳು ಸರಳವಾದ ಸಂಬಂಧವನ್ನು ಹೊಂದಿರುತ್ತಲ್ಲ, ಸೊ ಅದಕ್ಕೆ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತಲೂ ಕೂಡ ನಾವು ಕರಿತೀವಿ. ಸೊ ರಿಗ್ರೆಷನ್ ಮಾಡೆಲಲ್ಲಿ ಎರಡು ರೀತಿ ಬರ್ತಾವ, ಒಂದು ಲೀನಿಯರ್ ರಿಗ್ರೆಷನು, ಇನ್ನೊಂದು ನಾನ್ ಲೀನಿಯರ್ ರಿಗ್ರೆಷನ್ ಅಂತ ಬರುತ್ತೆ. ಸೊ ಲೀನಿಯರ್ ರಿಗ್ರೆಷನ್ ಒಳಗಡೆ ಏನಿದೆ ಅಂತಂದ್ರೆ ಸಿಂಪಲ್ ಲೀನಿಯರ್ ರಿಗ್ರೆಷನು ಮತ್ತು ಈ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಅಂತ ಬರುತ್ತೆ. ಸೊ ಅಲ್ಲಿ ನಾವೀಗ ಫೋಕಸ್ ಮಾಡ್ತಾ ಇರೋವಂಥದ್ದು ಮೊದಲಿಗೆ ಸಿಂಪಲ್ ಲೀನಿಯರ್ ರಿಗ್ರೆಷನು, ಅದಾದಮೇಲೆ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನು, ಇದಾದಮೇಲೆ ನೆಕ್ಸ್ಟ್ ನಾವು ಸ್ಟೆಪ್ಗೆ ಹೋಗ್ತೀವಿ. ಅದು ಏನು ಅಂದರೆ ನಮ್ಮ ಒಂದು ಸಿಲಾಬಸ್ಸಲ್ಲಿ ಸ್ಪೆಷಲಿ ಸೆಟ್ ಮತ್ತು ನೆಟ್ ಎಕ್ಸಾಮ್ದಲ್ಲಿ ಇರುವಂತಹ ಸಿಲಾಬಸ್ಸು ಬ್ಲೂ ಅಂಥೇಳಿ. ಸೊ ಬ್ಲೂ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೂ ತಪ್ಪಿರೋದಲ್ಲಿ ಈ ರಿಗ್ರೆಷನ್ ಬಗ್ಗೆ ಸ್ವಲ್ಪ ವಿಶೇಷಗಳನ್ನು ಅಥವಾ ಅದರ ಒಂದು ಮೆಥಡನ್ನು ಅರ್ಥ ಮಾಡಿಕೊಳ್ಳೋದು ಅವಶ್ಯಕ ಇದೆ. ಸೊ ಹಾಗಾಗಿ ಅದನ್ನು ನಾವು ಡೆಪ್ತಾಗಿ ನೋಡ್ತಾ ಇರುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ಲ ಇದು ಒಂದು ಸಿಂಪಲ್ ರಿಗ್ರೆಷನ್ ಮಾಡೆಲ್ ಇದೆ. ಸೊ ಇಲ್ಲಿ ಏನಿದೆ ಅಂದ್ರೆ ಸಿಂಪಲಾಗಿ ಹೇಳಬೇಕಂತಂದ್ರೆ ಇದು ವಾಯ್ ಬಾರ್ ಅಥವಾ ವಾಯ್ ಹ್ಯಾಟ್, ಸಾರಿ ಬಾರ್ ಅಲ್ಲ, ವಾಯ್ ಹ್ಯಾಟ್ ಅಂತ ಕರಿತೀವಿ. ಇದರ ಅರ್ಥ ಏನು ಅಂತಂದ್ರೆ ಪ್ರೆಡಿಕ್ಟೆಡ್ ವ್ಯಾಲ್ಯೂ ಆಫ್ ದಿ ರೆಸ್ಪಾನ್ಸ್ ವೇರಿಯಬಲ್ ಅಂತ ಅರ್ಥ, ಅಂದ್ರೆ ಡಿಪೆಂಡೆಂಟ್ ವೇರಿಯಬಲ್. ಸೊ ಲಾಸ್ಟ್ ನಾನೊಂದು ಕ್ಲಾಸಲ್ಲಿ ಕೂಡ ಹೇಳಿದ್ದೆ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ದೆ. ಸೊ ವಾಯ್ ಅಂದರೆ ಏನಂತ ಹೇಳಿದೆ ಅಂದರೆ ಕನ್ಸಂಪ್ಷನ್, ಅನುಭೋಗ ಅಂತ ಹೇಳಿದ್ದೆ. ಎಕ್ಸ್ ಅಂತಂದ್ರೆ ಆದಾಯ ಅಂತ ಹೇಳಿದ್ದೆ. ಈ ಆದಾಯವು ಅನುಭೋಗದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾ ಹೇಳಿದ್ದೆ. ಸೊ ಅದನ್ನು ಎಕ್ಸಾಂಪಲ್ ಕೂಡ ನಾವು ನೋಡ್ಕೊಂಡ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನಾವು ನೆಕ್ಸ್ಟ್ ನೋಡೋಣ. ಸೊ ಆದ್ರೆ ಇಲ್ಲಿ ವಾಯ್ ಹ್ಯಾಟ್ ಅಂದ್ರೆ ಅರ್ಥ ಏನು, ಈಗಾಗಲೇ ಈ ಎಕ್ಸ್ದಿಂದ ಇದ್ರ ಮೇಲೆ ಏನು ಪ್ರಭಾವ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಾಗಿದೆ. ಅಂದ್ರೆ ಎಕ್ಸ್ದಲ್ಲಿ ಎಷ್ಟು ಹೆಚ್ಚಳ ಆಗಿ ವಾಯ್ದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಲಾಗಿದೆ. ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಪ್ರೆಡಿಕ್ಟೆಡ್ ವ್ಯಾಲ್ಯೂ ಆಫ್ ದಿ ರೆಸ್ಪಾನ್ಸ್ ವೇರಿಯಬಲ್ ಅಂತೇಳಿ, ಅದಕ್ಕೆ ನಾವು ವಾಯ್ ಹ್ಯಾಟ್ ಅಂತ ಕೊಡ್ತೀವಿ. ಒಂದು ವೇಳೆ ಇನ್ನೂ ಕೂಡ ಅದನ್ನು ಎಸ್ಟಿಮೇಟ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ವಾಯ್ ಅಷ್ಟು ಕರಿಬೇಕಾಗತ್ತೆ. ವಾಯ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತ ಕರಿಬೇಕಾಗತ್ತೆ. ಓಕೆ, ಈಗ ವಾಯ್ ಅಂದರೆ ಏನು, ವಾಯ್ ಹ್ಯಾಟ್ ಅಂದರೆ ಏನು ಅನ್ನೋದು ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟು ಎ ಅಂದರೆ ಏನು ಅಂತಂದ್ರೆ ವಾಯ್ ಇಂಟರ್ಸೆಪ್ಟ್ ಅಂತ ಕರಿತೀವಿ ಅಥವಾ ಇನಿಷಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಏನಿರಬಹುದು ಅಂತಂದ್ರೆ ವಾಯ್ ಅಂದರೆ ಈಗಾಗಲೇ ಅನುಭೋಗ ಅಂತ ನಮ್ಗೆ ಕನ್ಫರ್ಮ್ ಗೊತ್ತಿದೆ. ನಾವಿಲ್ಲ ಎಕ್ಸಾಂಪಲ್ ತೆಗೆದುಕೊಳ್ತಾ ಇರೋದು ಅನುಭೋಗ ಮತ್ತು ಆದಾಯ ಅಂಥೇಳಿ. ಇದನ್ನು ನೀವು ಬೇರೆ ಬೇರೆ ಚಲಕಗಳನ್ನು ಪರಿಗಣಿಸಿ ಅದನ್ನು ನೀವು ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ರಿಗ್ರೆಷನ್ ಮಾಡೆಲನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಇದಕ್ಕೆ ಹೀಗೆ ಇದೇ ಸಿಂಬಾಲನ್ನು ಯೂಸ್ ಮಾಡಿನೇ ರಿಗ್ರೆಷನ್ ಕಂಡುಹಿಡಿಬೇಕಂತೇನಿಲ್ಲ. ಯಾಕಂದರೆ ವೇರಿಯಬಲ್ಸ್ ಬೇರೆ ಬೇರೆ ಇರೋದ್ರಿಂದ ಇಲ್ಲಿ ಬಳಸಲ್ಪಡುವಂತಹ ಇಂಡಿಕೇಟರ್ಸ್ ಅಥವಾ ಸಿಂಬಾಲ್ಸ್ ಕೂಡ ಬೇರೆ ಬೇರೆನೇ ಬಳಸ್ತಿರ್ತಾರೆ. ಸೊ ನಾವೀಗ ವಾಯ್ ಮತ್ತು ಎಕ್ಸ್ ಅಂತ ಯಾಕೆ ತೆಗೆದುಕೊಂಡ್ವಿ ಅಂದ್ರೆ ವಾಯ್ ಅಂದರೆ ಕನ್ಸಂಪ್ಷನ್ನ, ಎಕ್ಸ್ ಅಂದ್ರೆ ಇನ್ಕಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಎ ಅಂದರೆ ಏನು ಅಂತಂದ್ರೆ
ವೈ ಇಂಟರ್ಸೆಪ್ಟ್ ಆರ್ ಇನಿಷಿಯಲ್ ವ್ಯಾಲ್ಯೂ ಅಂತ ಅರ್ಥ. ಅಂದರೆ ಅನುಭೋಗ ಅನ್ನೋದು ನಮ್ಮ ಆದಾಯ ಯಾವುದು ಎಕ್ಸ್ ಇದೆ ನೋಡಿ ಇಲ್ಲಿ. ಸೊ ಆದಾಯ 0 ಆಗಿದ್ದಾಗಲೂ ಕೂಡ, ಆದಾಯ ಶೂನ್ಯವಾಗಿದ್ದಾಗಲೂ ಕೂಡ ಅನುಭೋಗ ಸ್ವಲ್ಪ ಮಟ್ಟಿಗಾದರೂ ಏನಾಗ್ತಾ ಇರುತ್ತೆ, ನಡೀತಾನೆ ಇರುತ್ತೆ. ಆದಾಯ ಶೂನ್ಯ ಆಯ್ತು ತಿಳ್ಕೊಂಡು ಯಾರೂ ಕೂಡ ಸರಕುಗಳನ್ನ ಖರೀದಿ ಮಾಡೋದನ್ನು ಬಿಡೋದಿಲ್ಲ, ಯಾರೂ ಊಟವನ್ನು ಮಾಡೋದನ್ನು ಬಿಡೋದಿಲ್ಲ ಅಂತಲೇ ಅರ್ಥ. ಹಾಗಾಗಿ ಸ್ವಲ್ಪ ಮಟ್ಟದಾದರೂ ಅನುಭೋಗ ಇದ್ದೇ ಇರುತ್ತೆ. ಅದನ್ನು ಹೇಳುವಂಥದ್ದು ಯಾವುದು ಅಂದ್ರೆ ಎ. ಇದಕ್ಕೆ ನಾವೇನು ಕರಿತೀವಿ, ವೈ ಇಂಟರ್ಸೆಪ್ಟ್ ಅಥವಾ ಇನಿಷಿಯಲ್ ವ್ಯಾಲ್ಯೂ. ಅಂದರೆ ಈಗಾಗಲೇ ಇರುವಂಥ ಸ್ವಲ್ಪ ಮಟ್ಟದ ಅನುಭೋಗವನ್ನು ಹೇಳಿಕೊಡುತ್ತೆ. ನೆಕ್ಸ್ಟ್ ಬರೋಣ. ಬಿ ಅಂದರೆ ಏನು ಅಂತಂದ್ರೆ ಸ್ಲಾಫ್, ರೇಟ್ ಆಫ್ ಚೇಂಜ್ ಅಂಥೇಳಿ. ಸ್ಲಾಫ್ ಆರ್ ರೇಟ್ ಆಫ್ ಚೇಂಜ್ ಅಂದರೆ ಏನು ಅಂತಂದ್ರೆ, ಈಗ ಒಂದು ರೀತಿ MPC ಮೌಲ್ಯ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿದೆ. MPC ಮೌಲ್ಯ ಅಂದರೆ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸಂಪ್ಷನ್ ಅಂತ ಕರಿತೀವಿ. ಅನುಭೋಗ ಅಥವಾ ಸೀಮಾಂತ ಅನುಭೋಗದ ಪ್ರವೃತ್ತಿ ಅಂಥೇಳಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆದಾಯದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೋ ಅದರೊಂದಿಗೆ ಅನುಭೋಗದಲ್ಲಿ ಎಷ್ಟು ಹೆಚ್ಚಳ ಆಗುತ್ತಂತ ಹೇಳೋದು ಯಾವುದು ಅಂದ್ರೆ MPC ಮೌಲ್ಯ. ಈಗ ಫಾರ್ ಎಕ್ಸಾಂಪಲ್ ಆದಾಯ 100 ರೂಪಾಯಿ ಹೆಚ್ಚಳ ಆಗಿದೆ, ಹಾಗಾದರೆ ಅನುಭೋಗ 80 ರೂಪಾಯಿ ಮಾತ್ರ ಹೆಚ್ಚಾಯಿತು ಅಂದ್ರೆ ಈಗ MPC = ಏನಾಗುತ್ತೆ, 0.80 ಅಂತ ಆಗುತ್ತೆ. ಅದು 0.8 ಅಂತ ಕೂಡ ನಾವು ಕರಿತೀವಿ. 0.8 ಅನ್ನೋದು ಈಗ MPC. ಹಂಗಂದಮೇಲೆ ಈ ಬಿ ಅಂದರೆ ಏನಿಲ್ಲಿ 0.8 ಅಂದಂಗೆ. ಇನ್ನು ಇದ್ರ ಜೊತೆಗೆ ಇಂಟು ಮಾಡಬೇಕಾಗಿದ್ದು ಯಾವುದು ಅಂದ್ರೆ ಎಕ್ಸ್ ವ್ಯಾಲ್ಯೂವನ್ನು ಇಂಟು ಮಾಡಬೇಕಾಗತ್ತೆ. ಎಸ್ 100ಅನ್ನು. ಎಕ್ಸ್ ಅಂದರೆ ಏನು, ಎಕ್ಸ್ಪ್ಲೆನೇಟರಿ ವೇರಿಯೇಬಲ್. ಎಕ್ಸ್ = ಎಷ್ಟು ಹೆಚ್ಚಳ ಆಗಿದೆ, 100 ರೂಪಾಯಿ ಹೆಚ್ಚಳ ಆಗಿದೆ. ಸೊ 0.8 ಇಂಟು 100 ಪ್ಲಸ್ ಎ ವ್ಯಾಲ್ಯೂ ಎಷ್ಟಿರುತ್ತೆ, ಈಗಾಗಲೇ ಅನುಭೋಗ ಎಷ್ಟಾಗಿದೆ ಅದನ್ನು ಕೂಡಿಸಿದ್ರೆ ನಮಗೇನು ಸಿಗುತ್ತೆ ಅಂದ್ರೆ ವೈ ಹ್ಯಾಟ್ ಸಿಗುತ್ತೆ. ಇದೇ ಫೈನಲ್. ಓಕೆನಾ. ವೈ ಹ್ಯಾಟ್ ಅಂದರೆ ಇಷ್ಟೇ. ಇವುಗಳನ್ನು ಕ್ಯಾಲ್ಕುಲೇಷನ್ ಮಾಡಿ ಇವುಗಳನ್ನ ಏನು ಮಾಡ್ತೀವಿ ಅಂದರೆ ವೈ ಹ್ಯಾಟನ್ನು ಕಂಡುಹಿಡಿತೀವಿ. ಆವಾಗ ನಿಜವಾಗ್ಲೂ ಅನುಭೋಗ ಎಷ್ಟು ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ, ಅಥವಾ ಎಷ್ಟು ಹೆಚ್ಚಳ ಆಯಿತು ಅನ್ನೋದು ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ದ ರಿಗ್ರೆಷನ್ ಮಾಡೆಲ್. ಇದನ್ನು ಸಿಂಪಲಾಗಿ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂದರೂ ಕೂಡ ಕರಿತೀವಿ. ಇನ್ನು ಮುಂದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂದ್ರೆ, ಈಗ ನಮಗಿದು ಕನ್ಫರ್ಮ್ ಆಯಿತು. ಎಕ್ಸ್ಪ್ಲೆನೇಟರಿ ವೇರಿಯೇಬಲ್ ಅಂದ್ರೆ ಯಾವುದು ಇಂಡಿಪೆಂಡೆಂಟ್ ಆಗಿರುತ್ತೋ ಅಥವಾ ಸ್ವತಂತ್ರ ಆಗಿರುತ್ತೋ ಅದಕ್ಕೆ ನಾವು ಹಿಂಗೆ ಕರಿತೀವಿ. ಇನ್ನೊಂದು, ಅದನ್ನು ಈ ಮಾಡೆಲಲ್ಲಿ ಕನ್ಸಿಡರ್ ಮಾಡಿರಬೇಕು. ಎಕ್ಸ್ ವ್ಯಾಲ್ಯೂವನ್ನು ಈ ಮಾಡೆಲಲ್ಲಿ ಕನ್ಸಿಡರ್ ಮಾಡಿರಬೇಕು. ಅಂತಹ ಒಂದು ಸ್ವತಂತ್ರ ಚಲಕಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಎಕ್ಸ್ಪ್ಲನೇಟರಿ ವೇರಿಯೇಬಲ್ ಅಂತ ಹೆಸರು ಕೊಡ್ತೀವಿ. ಓಕೆ, ಈಗ ನಮಗೆ ಕನ್ಫ್ಯೂಷನ್ ಇಲ್ಲ. ಸೊ ಇದು ಕನ್ಫರ್ಮ್ ಆಗಿದೆ. ಬಟ್ ಇಲ್ಲಿ ಇನ್ನೂ 3 ಈಕ್ವೇಷನ್ಗಳದಾವ. ಸೊ ಯಾಕೆ ಹಿಂಗೆ ಬಂದು, ಅದಕ್ಕೆ ನಾನು ಹೇಳಿದ್ದು ಏನು ಅಂತಂದ್ರೆ, ಈ ರಿಗ್ರೆಷನ್ ಮಾಡೆಲನ್ನು ಕ್ರಿಯೇಟ್ ಮಾಡಿಕೊಳ್ಳಾಗತ್ತೆ. ನಮಗೆ ಅನುಕೂಲ ತಕ್ಕ ಹಾಗೆಯೇ ಅವುಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಾಗತ್ತೆ. ಹಾಗಾಗಿ ಸಿಂಬಾಲ್ಗಳನ್ನು ಕೂಡ ಏನು ಮಾಡಲಾಗತ್ತೆ, ಚೇಂಜ್ ಮಾಡಿಕೊಳ್ಳಾಗತ್ತೆ. ಓಕೆ, ಇವಾಗ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಓಕೆ, ಅಂದ್ರೆ ಇಲ್ಲಿ ಒಂದು ಮಾಡೆಲ್ ಇದೆ. ಸೊ ಇದರಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಇದು ಕೂಡ ಲೀನಿಯರ್ ರಿಗ್ರೆಷನ್ ಮಾಡೆಲ್, ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತಲೇ ಕರಿಬೇಕಾಗತ್ತೆ. ಇದನ್ನು ಹೆಂಗೆ ಫ್ರೇಮ್ ಮಾಡಿದ್ದಾರೆ? ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಏನಾಗಿದೆ, ವೈ ಬಾರ್ ಅಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ ಅಂತಲೇ ಕರಿಬೇಕು. ಇದು ಕೂಡ ಡಿಪೆಂಡೆಂಟ್ ವೇರಿಯೇಬಲ್ಲೇ. ಅದಕ್ಕೆ ನಾವು ಪ್ರೆಡಿಕ್ಟೆಡ್ ವ್ಯಾಲ್ಯೂ ಆಫ್ ದಿ ರೆಸ್ಪಾನ್ಸ್ ವೇರಿಯೇಬಲ್ ಅಂತ ಕರೆದಿವಿ. ಇದಕ್ಕೂ ಕೂಡ ಅದೇ ಹೆಸರು ಕೊಟ್ಟರು ಕೂಡ ನೋ ಪ್ರಾಬ್ಲಮ್, ಎರಡೂ ಮೀನಿಂಗ್ ಒಂದೇ. ಈಗ ನೆಕ್ಸ್ಟ್ ಇರುವಂಥದ್ದು ಏನು, ನಮಗೆಲ್ಲ ಗೊತ್ತಿದೆ ಅಲ್ಫಾ ಮತ್ತು ಬೀಟಾ ಅಂಥೇಳಿ. ಈಗಾಗಲೇ ನಾವು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಕಲಿಯುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಕಾಬ್ ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ ನೋಡಿ. ಸೊ ಅಲ್ಲಿ ಅಲ್ಫಾ ಆ್ಯಂಡ್ ಬೀಟಾ ಅಂತೇಳಿ ನಾವು ಬಳಸ್ತೀವಿ. ಸೊ ಅಲ್ಲಿ ಕೂಡ ನಮಗೆ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರೋದಿಲ್ಲ. ಕಾರಣ ರಿಗ್ರೆಷನಲ್ಲಿ ಅದನ್ನು ಏನು ಮಾಡ್ತಾರೆ, ಹೆಚ್ಚಾಗಿ ಬಳಸ್ತಾರೆ. ಸೊ ಇಲ್ಲಿ ಇಂಟರ್ ಡಿಪೆಂಡೆಂಟ್ ಏನೇನಿದೆ ಅನ್ನೋದನ್ನು ನೋಡೋಣ. ಈಗ ಬೀಟಾ 0 ಅಥವಾ ಬೀಟಾ 0 ಅಂತ ನಾವು ಕರೆದ್ರೆ ಅದು ಏನನ್ನು ಅನಿಸ್ಕೊಳ್ಳುತ್ತಂದ್ರೆ, ಓಕೆ ಇಲ್ಲೇನಿದೆ, ದ ಇಂಟರ್ಸೆಪ್ಟ್ ಆರ್
ಅಥವಾ ಮೈನಸ್ ಏನು ಅದು ಒಂದು ಡ್ಯಾಶ್ ಕೊಟ್ಟು ಏನು ಮಾಡಿದ್ರೆ ಆ ಕಾನ್ಸ್ಟಂಟ್ ವ್ಯಾಲ್ಯೂ ಅಂತ ಕೂಡ ಕರೀತಾರೆ. ಇಟ್ ಮೀನ್ಸ್ ಏನು, ಇದಕ್ಕೆ ಹೆಸರು ಏನಪ್ಪ ಅಂದ್ರೆ ಇಂಟರ್ಸೆಕ್ಟ್ ಇನಿಷಿಯಲ್ ವ್ಯಾಲ್ಯೂ ಅಂದರೂ ಕೂಡ ನಡೆಯುತ್ತೆ. ಹಾಗಾಗಿ ಈ ಎ ತೆಗೆದು ಇಲ್ಲಿ ಏನು ಹಾಕಲಾಗಿದೆ, B0 ಅಥವಾ ಬೀಟಾ 0 ಅಂತ ಹಾಕಲಾಗಿದೆ. ಸೊ ಸೇಮ್ ಮೀನಿಂಗ್. ಒಂದು ವೇಳೆ ಅದನ್ನು ಕಾನ್ಸ್ಟಂಟು ಇಡ್ಬೋದು ಅಥವಾ ಅದು ಹೆಚ್ಚಾಗೋ ರೀತಿಯಲ್ಲೂ ಕೂಡ ಉಳಿದದ್ದು ಎಷ್ಟು ಹೆಚ್ಚಾಗುತ್ತೆ ಅನ್ನೋದು ಕೂಡ ಫೈಂಡ್ ಔಟ್ ಮಾಡ್ಬೋದು. ಬೋತ್ ಆರ್ ಸೇಮ್. ಹಾಗಾಗಿ ಇಲ್ಲೇ ನಾವು ಅರ್ಥ ಮಾಡ್ಕೊಂಡಿವಲ್ಲ, ಎ ಅಂದರೆ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿವಲ್ಲ, ಸೊ ಅದನ್ನೇ ಇಲ್ಲಿ ಬೀಟಾ 0 ಅಂತ ಕೊಡಲಾಗಿದೆ. 0 ಅಥವಾ ನಾಟ್, ಬೀಟಾ ನಾಟ್ ಅಂದರೂ ಕೂಡ ನಡೆಯುತ್ತೆ. ನಾಟ್ ಅಂತಂದರೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಅರ್ಥ. ಅದು ಕಾನ್ಸ್ಟಂಟ್ ಇರುತ್ತೆ ಆ ವ್ಯಾಲ್ಯೂ ಅಂತ ಅರ್ಥ. ಕಾನ್ಸ್ಟಂಟ್ ಯಾಕೆ ಇರುತ್ತೆ ಅಂಥೇಳಿ ನಾವು ಕನ್ಸಿಡರ್ ಮಾಡಿದರೆ ಇನ್ನೂ ಅದಕ್ಕೆ ಬೇರೆ ಬೇರೆ ವಿಷಯಗಳು ಬರ್ತವೆ, ಅದನ್ನು ಆಮೇಲೆ ನೋಡೋಣ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅನುಭೋಗ ಅಂತ ಬಂದಾಗ ಇನಿಷಿಯಲ್ ಕನ್ಸಂಪ್ಷನ್ ಅಂದ್ರೆ ಈಗಾಗಲೇ ಸ್ವಲ್ಪ ಮಟ್ಟದ ಅನುಭೋಗ ಇರುತ್ತೆ, ಅದರಲ್ಲಿ ಇನ್ನು ಹೆಚ್ಚು ಕಡಿಮೆ ಮಾಡೋದಿಲ್ಲ, ಅದು ಅಷ್ಟೇ ಇಡೋದು. ಆದರೆ ಇದರಲ್ಲಿ ಹೆಚ್ಚು ಮಾಡೋದು ಅಂದರೆ ಆದಾಯ ಹೆಚ್ಚಾದಾಗ ಮಾತ್ರ ಅನುಭೋಗ ಹೆಚ್ಚಾಗುತ್ತಲ್ಲ, ಅದನ್ನು ಕನ್ಸಿಡರ್ ಮಾಡೋದು. ಈಗಾಗಲೇ ಇರುವಂತಹ ಅನುಭೋಗವನ್ನು ಅಷ್ಟೇ ಇಟ್ಟುಬಿಡೋದು ಅಂತ ಅರ್ಥ. ಅದಕ್ಕೆ ನಾವು ಕಾನ್ಸ್ಟಂಟ್ ವ್ಯಾಲ್ಯೂ ಅಂತ ಕರಿತೀವಿ ನೋಡಿ. ಓಕೆನಾ. ಪ್ಲಸ್ ಏನು ಸೇರುತ್ತೆ, ಓಕೆ, ಇಲ್ಲಿ ಎರಡು ವ್ಯಾಲ್ಯೂಗಳದಾವ. ಒಂದು ಬೀಟಾ 1 ಅಂತಿದೆ. ಇದರರ್ಥ ಏನು ಅಂತಂದ್ರೆ ವೇಟೆಡ್ ಕಂಟ್ರೋಲ್ಸ್ ಹೌ ಮಚ್ ಎಕ್ಸ್ ಕಂಟ್ರಿಬ್ಯೂಟ್ಸ್ ಟು ವೈ. ಎಸ್, ಅದನ್ನು ಹೇಳುತ್ತೆ ನೋಡಿ. ಈಗಾಗಲೇ ಹೇಳಿತ್ತು, ಇಲ್ಲಿ ಮೇಲ್ಗಡೆ ಹೇಳಿತ್ತು BX ಅಂದ್ರೆ ಬಿ ಅಂದರೆ ಏನು ಅಂತ ಹೇಳಿದ್ದೆ. ಫಾರ್ ಎಕ್ಸಾಂಪಲ್ MPC ಅಂತ ಹೇಳಿದ್ದೆ. ಎಕ್ಸ್ ಅಂತಂದ್ರೆ ಉದಾಹರಣೆಗೆ 100 ರೂಪಾಯಿ ಹೆಚ್ಚಾಗಿದೆ. MPC ಮೌಲ್ಯ ಎಷ್ಟಾಗಿತ್ತು ಅಂತ ಹೇಳಿದೆ, ಉದಾಹರಣೆಗೆ ಅನುಭೋಗ 80 ರೂಪಾಯಿ ಮಾತ್ರ ಮಾಡಲಾಗಿದೆ, ಹಾಗಾಗಿ 0.8 ಆಗಿತ್ತು ಅಂತ ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ 0.8 ಅನ್ನೋದನ್ನು ನಾವು ಏನು ಹೇಳ್ಬೋದು ಅಂತಂದ್ರೆ ಇಲ್ಲಿ ಕೊಡಲಾಗಿದೆ ನೋಡಿ, ಅ ವೇಟ್ ಕಂಟ್ರೋಲ್ಸ್ ಹೌ ಮಚ್ ಎಕ್ಸ್ ಕಂಟ್ರಿಬ್ಯೂಟ್ಸ್ ಟು ವೈ ಅಂತಂದ್ರೆ ಈ ಎಕ್ಸ್ ಅನ್ನೋದು ವಾಯ್ಗೆ ಎಷ್ಟು ಕಂಟ್ರಿಬ್ಯೂಟ್ ಮಾಡಿದೆ, 80. ಓಕೆನಾ, ಕ್ಲಿಯರ್ ಇದೆ. 80 ರೂಪಾಯಿ ಅಷ್ಟು ಅನುಭೋಗ ಆಗಿದೆ ಅಂತ ಅರ್ಥ. ಇನ್ನು 20 ರೂಪಾಯಿ ಉಳಿಯಿತು, ಅದನ್ನು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್. ಓಕೆ, ಈಗ ಕ್ಲಿಯರ್ ಆಯಿತು. ಇಲ್ಲಿ ಇರುವಂಥ ಬಿನೇ ಇಲ್ಲಿ ಏನಾಗಿದೆ, B1 ಆಗಿದೆ ಅಂತ ಅರ್ಥ, ಮತ್ತೇನಿಲ್ಲ. ಇನ್ನು ನೆಕ್ಸ್ಟು ಎಕ್ಸ್ ಅಂದರೆ ನಿಮಗೆ ಗೊತ್ತಿದೆ ಇಂಡಿಪೆಂಡೆಂಟ್ ವೇರಿಯಬಲ್, ಅದಕ್ಕೆ ನಾವು ಏನು ಕರಿತೀವಿ, ಎಕ್ಸ್ಪ್ಲನೇಟರಿ ವೇರಿಯಬಲ್ ಅಂತ ಕರಿತೀವಿ. ಸೊ ಅದು ಕೂಡ ಮೀನಿಂಗ್ ಒಂದೇ ಆಗುತ್ತೆ. ಅಲ್ಲಿ ಸ್ಮಾಲ್ ಎಕ್ಸ್ ಇದೆ, ಇಲ್ಲಿ ಕ್ಯಾಪಿಟಲ್ ಎಕ್ಸ್ ಇದೆ, ಬೋತ್ ಆರ್ ಸೇಮ್. ಇನ್ನು ಕ್ಲಿಯರ್ ಆಯಿತು. ಬಟ್ ರಿಗ್ರೆಷನ್ ಅನಲೈಸಿಸಲ್ಲಿ ಇನ್ನೂ ಒಂದು ಪ್ಲಸ್ ಆಗುತ್ತೆ. ಅದು ಯಾವುದು ಅಂದ್ರೆ ಎರರ್ ಕಾಂಪೋನೆಂಟ್ ಅಂತೇಳಿ. ಸೊ ಎರರ್ ಕಾಂಪೊನೆಂಟ್ ಅಂದರೆ ಏನು ಅಂತಂದರೆ ಯಾವುದನ್ನು ಈ ಮಾಡೆಲ್ ಒಳಗಡೆ ಕನ್ಸಿಡರ್ ಮಾಡೋದಿಲ್ವೋ ಅದು ಅಂಥೇಳಿ. ಏನನ್ನು ಕನ್ಸಿಡರ್ ಮಾಡೋದಿಲ್ಲ, ಫಾರ್ ಎಕ್ಸಾಂಪಲ್ ನಾವು ಗಮನಿಸ್ಬೋದು. ಈಗ ಆದಾಯದಿಂದ ಅನುಭೋಗದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದಮೇಲೆ, ಅನುಭೋಗ ಅನ್ನೋದು ಕೇವಲ ಆದಾಯದ ಮೇಲೆ ಮಾತ್ರ ಡಿಪೆಂಡೆಂಟ್ ಆಗಿರೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಅನುಭೋಗ ಅನ್ನೋದು ಕೆಲವೊಮ್ಮೆ ಅನುಭೋಗಿಗಳ ಒಂದು ಅಭಿರುಚಿಗಳ ಮ್ಯಾಟ್ರ್ ಆಗ್ತಿರ್ತಾವ, ಅವೆಲ್ಲ ಎರರ್ಸ್ ಒಳಗೆ ಕೌಂಟ್ ಆಗ್ತಾವೆ. ಅಥವಾ ಅಲ್ಲಿ ಆ ಸರಕಿನ ಬೆಲೆ ಕೂಡ ಮ್ಯಾಟ್ರ್ ಆಗ್ತಾ ಇರುತ್ತೆ. ಸರಕಿನ ಬೆಲೆ ಕಡಿಮೆ ಆದಮೇಲೆ ಅನುಭೋಗ ಹೆಚ್ಚಾಗ್ತಾ ಇರುತ್ತೆ. ಅಥವಾ ಭವಿಷ್ಯದ ವಿಚಾರಗಳು, ಕೆಲವೊಮ್ಮೆ ಭವಿಷ್ಯದಲ್ಲಿ ಬೆಲೆಗಳು ಹೆಚ್ಚಾಕ ತಿಳ್ಕೊಂಡು ಈಗ ಅನುಭೋಗ ಹೆಚ್ಚು ಮಾಡ್ಕೋತಿರ್ಬೋದು. ಅಥವಾ ಇಲ್ಲ ಅಂದರೆ ವಸ್ತುಗಳ ವಿನ್ಯಾಸ, ಅವುಗಳ ಒಂದು ಟೇಸ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತವೆ. ಅವು ಎಲ್ಲವೂ ಕೂಡ ಎಲ್ಲಿ ಕೌಂಟ್ ಆಗ್ತವೆ ಅಂದರೆ ಎರರ್ ಕಾಂಪೋನೆಂಟ್ಸ್ ಒಳಗೆ ಕೌಂಟ್ ಆಗ್ತವೆ. ಸೊ ಇವುಗಳನ್ನು ಕೂಡ ಏನು ಮಾಡಲಾಗುತ್ತೆ, ಪ್ಲಸ್ ಮಾಡ್ಕೊಳ್ಳಾಗತ್ತೆ. ಸೊ ಆವಾಗ ಒಂದು ಈ ಮಾಡೆಲ್ ರೆಡಿ ಆಗುತ್ತೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ. ನಾವು ರಿಗ್ರೆಷನ್ ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಬಳಸುವಂಥ ಟೆಕ್ನಿಕ್ಸ್ ಭಾಳ ಇಂಪಾರ್ಟೆಂಟ್ ಅದಾವೆ. ಇಲ್ಲಿ ವೇರಿಯೇಬಲ್ಸ್ ಎರಡೇ ಇರ್ಬೋದು, ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇರ್ಬೋದು. ಅವುಗಳನ್ನು ಹೊರತುಪಡಿಸಿ ಉಳಿದ ಎಷ್ಟೋ ವೇರಿಯೇಬಲ್ಸ್ಗಳು ಇರ್ತಾವೆ, ಅವು ಕೂಡ ಏನಾಗ್ತಿರ್ತಾವೆ, ಈ ಒಂದು ಏನು ಆ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಪ್ರಭಾವ ಬೀರ್ತಿರ್ತಾವೆ. ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ಅಥವಾ ಅದರ ಪ್ರಭಾವ ಜಾಸ್ತಿ ಆಯ್ತಂದ್ರೆ ಅದು ಜಾಸ್ತಿ ಎರರ್ ಆಗಿದೆ, ಜಾಸ್ತಿ ದೋಷ ಆಗಿದೆ ಅಂತ ಅರ್ಥ. ಉದಾಹರಣೆಗೆ ಆದಾಯನೂ ಹೆಚ್ಚಾಗಿದೆ, ಅನುಭೋಗನೂ ಹೆಚ್ಚಾಗಿದೆ,
ಇದ್ರ ಮೇಲೆ ಜಾಸ್ತಿ ಪ್ರಭಾವ ಬೀರಿದ್ದು ಅನುಭೋಗಿಯ ಒಲವು ಅಥವಾ ಟೇಸ್ಟ್ ಅನ್ನೋದು ಏನಾದರೂ ಹೆಚ್ಚಾಗಿತ್ತು ಅಂದ್ರೆ ಎರರ್ ಅನ್ನೋದು ಹೆಚ್ಚಾಗುತ್ತೆ. ಯಾಕಂದರೆ ಆದಾಯದ ಪ್ರಭಾವಕ್ಕಿಂತಲೂ ಈ ಟೇಸ್ಟದ ಪ್ರಭಾವ ಹೆಚ್ಚಾಗಿದೆ. ಅಥವಾ ವಸ್ತುವಿನ ವಿನ್ಯಾಸ ಚೆನ್ನಾಗಿತ್ತು ಅಂದ್ರೆ ಅದರ ವಿನ್ಯಾಸದ ಪ್ರಭಾವ ಹೆಚ್ಚಾಗಿದೆ ಅಂತ ಆಗುತ್ತೆ. ಅಥವಾ ಸರಕಿನ ಬೆಲೆ ಕಡಿಮೆ ಆಗಿದೆ ಅಂದ್ರೆ ಅದು ಕೂಡ ಹೆಚ್ಚು ಇಂಪಾರ್ಟೆಂಟ್, ಅಲ್ಲಿ ಪ್ರಭಾವ ಬೇರೆ ಬೀರುತ್ತೆ. ಹಾಗಂದಾಗ ಎರರ್ ಹೆಚ್ಚಾಗತ್ತೆ, ಅಂದ್ರೆ ಈ ದೋಷ ಅನ್ನೋದು ಹೆಚ್ಚಾಗುತ್ತೆ ನಮ್ಮ ಒಂದು ವ್ಯಾಲ್ಯೂದಲ್ಲಿ. ಅಂದ್ರೆ ಈ ವಾಯ್ ಹ್ಯಾಟ್ ಅಂತ ಏನು ಕರಿತೀವಿ, ಓಕೆನಾ, ಇದ್ರ ಮೇಲೆ ಟೋಪಿಗೆ ಥರ ಹಾಕಲಾಗಿದ್ದಿಲ್ಲ, ಅದಕ್ಕೆ ನಾವು ಹ್ಯಾಟ್ ಅಂತ ಕರಿತೀವಿ. ಹ್ಯಾಟ್ ಅಂದರೆ ಟೋಪಿಗೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ವಾಯ್ ಹ್ಯಾಟ್ ಅಂದ ಮೇಲೆ ಪ್ರಭಾವ ಯಾವ್ಯಾವ ಬೀಳುತ್ತಾವ, ಯಾವುದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಈ ಮಾಡೆಲ್ ನಮಗೆ ಹೇಳುತ್ತೆ. ಸಿಂಪಲಾಗಿ ಹೇಳಬೇಕಂತಂದ್ರೆ ನಮಗೆ ಬೇಕಾಗಿದ್ದು ವಾಯ್ ಮತ್ತು ಎಕ್ಸ್ ಮಾತ್ರ, ಓಕೆನಾ. ವಾಯ್ ಮೇಲೆ ಎಕ್ಸ್ ಏನು ಪ್ರಭಾವ ಬೀರುತ್ತೆ ಅನ್ನೋದು ಮಾತ್ರ ಬೇಕಾಗಿದೆ. ಆದರೆ ವಾಸ್ತವದಲ್ಲಿ ಅದರ ಸುತ್ತಮುತ್ತಿರುವಂಥ ಉಳಿದ ವೇರಿಯೇಬಲ್ಸ್ ಅಥವಾ ಕಾಂಪೊನೆಂಟ್ಸ್ ಆಗಿರ್ಬೋದು, ಪ್ಲಸ್ ಈಗಾಗಲೇ ಇರೋದಾಗಿರ್ಬೋದು, ನೆಕ್ಸ್ಟು ಇದರ ಪ್ರಭಾವದಿಂದ ಎಷ್ಟು ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಇದಕ್ಕೆ ಕೊಡಲಾಗಿದೆ ಅನ್ನೋದನ್ನು B1 ನಮಗೆ ಹೇಳುತ್ತೆ, ಅದು ಆಗಿರ್ಬೋದು. ಸೊ ಇವೆಲ್ಲವುಗಳನ್ನ ಕನ್ಸಿಡರ್ ಮಾಡಿದಾಗಲೇ ಎಕ್ಸಾಕ್ಟ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ವಾಟ್ ಇಸ್ ದ ಎಕ್ಸಾಕ್ಟ್ ಚೇಂಜ್ ಇನ್ ಕನ್ಸಂಪ್ಷನ್, ಸೊ ಇದು ಗೊತ್ತಾಗುತ್ತೆ. ಸೊ ಹೀಗಾಗಿ ಈ ರಿಗ್ರೆಷನ್ ಮಾಡೆಲ್ ಅನ್ನೋದು ಎಷ್ಟು ವಿಶೇಷವಾಗಿದೆ ಅಂತಂದ್ರೆ ಇಲ್ಲಿ ಭಾಳ ವೇರಿಯನ್ಸ್ ಅಂತ ಬರ್ತದೆ. ಸೊ ಬದಲಾವಣೆಗಳು ಏನಾಗ್ತವೆ, ಈ ಚಲಕಗಳಲ್ಲಿ ಹೇಗೆ ಬದಲಾವಣೆ ಆಗ್ತವೆ, ಒಂದು ಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ, ಉಳಿದವುಗೆಲ್ಲವೂ ಕೂಡ ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿರ್ತವ, ಅವುಗಳಲ್ಲಿ ಯಾವ ವೇರಿಯಬಲ್ ಹೆಚ್ಚು ಪ್ರಭಾವ ಬೀರುತ್ತೆ, ಸೊ ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಒಂದೇ ವೇರಿಯಬಲ್ ಒಂದ್ರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಉಳಿದ ವೇರಿಯಬಲ್ಗಳನ್ನು ಕಾನ್ಸ್ಟೆಂಟ್ ಇಡಬೇಕು. ಸೊ ಇವೆಲ್ಲವುಗಳನ್ನು ಪರೀಕ್ಷೆ ಮಾಡುವಂಥದ್ದೇ ವಿಶೇಷವಾಗಿರುವಂಥದ್ದೇ ರಿಗ್ರೆಷನ್ ಅನಲೈಸಿಸ್ ಆಗಿದೆ. ಸೊ ಅದರಲ್ಲಿ ನಾವು ನೋಡ್ತಾ ಇರುವಂಥದ್ದು ಲೀನಿಯರ್ ರಿಗ್ರೆಷನ್ ಮಾತ್ರ ನೋಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಇನ್ನೂ ಮಲ್ಟಿಪಲ್ ರಿಗ್ರೆಷನ್ ಅನಲೈಸಿಸ್ ಬರುತ್ತೆ. ಸೊ ಅದನ್ನು ಕೂಡ ನಾನು ಆ ಒಂದು ಫಾರ್ಮುಲಾಗಳನ್ನು ಹೇಳ್ತೇನೆ. ಈಗ ಎರಡು ನಮಗೆ ಕನ್ಫರ್ಮ್ ಅದು ಈ ರೀತಿಯಾಗಲೂ ಕೂಡ ಏನು ಮಾಡ್ತೀವಿ, ರಿಗ್ರೆಷನ್ ನಾವು ಬರೀತೀವಿ ಅಂತೇಳಿ ಅರ್ಥ ಆಯಿತು. ಓಕೆ, ಇದು ಇನ್ನೂ ಕೂಡ ಚೇಂಜ್ ಆಗುತ್ತೆ. ಎರರ್ದಲ್ಲಿ ಕೂಡ ಇನ್ನೂ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ, ಅದೇನು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ರಿಗ್ರೆಷನ್ ಮಾಡೆಲ್ನ ಹಿಂಗೂ ಕೂಡ ಬರೀತಾರೆ ಅಂತ ಅರ್ಥ. y = mx + b ಅಂತೇಳಿ. ಓಕೆ, ಇಲ್ಲಿ m ಅಂದರೆ ಏನು, ಈಸ್ ದ ಸ್ಲಾಪ್ ಆಫ್ ದ ಲೈನ್. ಓಕೆ, ಸ್ಲಾಪ್ ಆಫ್ ದ ಲೈನ್ ಅಂದರೆ ಮತ್ತೇನು ಅಲ್ಲ, ಇದೇ ಆಗಿದೆ. ಅಂದ್ರೆ ಇಲ್ಲಿ ಏನು ಬಿ ಅಂತ ಐತಲ್ಲ, ಈ ಬಿಗೆ ಇಲ್ಲಿ ಏನು ಕರಿತಿದ್ದಾರೆ ಇವರು, ಎಮ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಕ್ಲಿಯರ್. ಬಿಗೆ ಅವ್ರು ಏನು ಕೊಟ್ಟಿದ್ದಾರೆ, ಇಲ್ಲಿ ಎಮ್ ಅಂತ ಕೊಟ್ಟಿದ್ದಾರೆ ಹೆಸರನ್ನು. ಅಂದರೆ ಮಾಡೆಲ್ ತಮಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡ್ಕೊಳ್ಬೋದು ಅಂತ ಅರ್ಥ. ರಿಗ್ರೆಷನ್ ಮಾಡೆಲನ್ನು ನಮಗೆ ಹೇಗೆ ಅನುಕೂಲ ಐತಲ್ಲ, ಅಥವಾ ನಮ್ಮ ಪ್ಯಾರಾಮೀಟರ್ಸ್ಗಳು ಹೆಂಗಿದಾವ, ನಮ್ಮ ವೇರಿಯೇಬಲ್ಸ್ ಹೆಂಗಿದಾವ, ಅವುಗಳಿಗೆ ನಮ್ಮ ಅನುಕೂಲ ತಕ್ಕಂಗೆ ಇಂಡಿಕೇಟರ್ ಅಂದ್ರೆ ಸಿಂಬಾಲ್ಸ್ಗಳನ್ನ ಕೊಡ್ಬೋದು ಅಂತ ಕನ್ಫರ್ಮ್ ಆಯ್ತು. ಈಗ ಇನ್ನು ಎಕ್ಸ್ ಅಂತೂ ನಮಗೆ ಗೊತ್ತಿದೆ, ಅದು ಏನು ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಸ್ವತಂತ್ರ ಚಲಕ ಆಗಿರುತ್ತೆ ಅನ್ನೋದು ಸೇಮ್ ಇಲ್ಲಿ ಎಕ್ಸ್ ಇದೆ, ಅದು ಎಕ್ಸ್. ಓಕೆ, ಬಿ ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಬಿ ಈಸ್ ದ ಇಂಟರ್ಸೆಪ್ಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಿ ಈಚೆ ಕಡೆ ತೆಗೆದುಕೊಂಡಿದ್ದಾರೆ, ಬಿಯನ್ನು ಈ ಕಡೆ ಹಾಕಿದ್ದಾರೆ, ಎಮ್ ಎಕ್ಸನ್ನು ಈ ಕಡೆ ಹಾಕಿದ್ದಾರೆ. ಅಂದರೆ ಎ ಅಂದರೆ ಏನರ್ಥ ಇಲ್ಲಿ, ಬಿ ಅಂತ ಅರ್ಥ ಈ ಮಾಡೆಲಲ್ಲಿ. ಅಂದರೆ ಇಲ್ಲಿ ಎ, ಇಲ್ಲಿ ಇದು ಬಿ ಅಂತ ಅರ್ಥ. ಇದನ್ನು ಈ ಕಡೆ ತೆಗೆದುಬಿಟ್ಟು ಇದನ್ನು ಈ ಕಡೆ ಹಾಕಿದ್ದಾರೆ, ಅಥವಾ ಈ ಕಡೆ ಇದು ಉಲ್ಟಾ ಪಲ್ಟಾ ಆಗಿದೆ, ಬಟ್ ಎರಡೂ ಕೂಡ ಪ್ಲಸ್ ವ್ಯಾಲ್ಯೂಗಳನ್ನು ಅದಾವ, ನೋ ಪ್ರಾಬ್ಲಮ್. ಸೊ ಯು ಕ್ಯಾನ್ ರೈಟ್ in this form also, okay na. So in the content of the data science you are more likely to see this equation instead. Okay, ಇನ್ನು ಈ ರೀತಿಯಾಗಲೂ ಕೂಡ ಬರೀಬಹುದು ಅನ್ನೋದನ್ನು ಈಗಲೂ ಕೂಡ ನಾವು ಮತ್ತೊಂದು ಸಲ ರಿಪೀಟ್ ಆಗಿ ನೋಡ್ತಾ ಇದ್ದೀವಿ. y = b0 + b1 ಇಂಟು ಯಾಕೆ ಕೊಟ್ಟರು ಇಲ್ಲಿ, ಸೊ ಅದು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಇವುಗಳ ಮಧ್ಯೆ ಇಂಟು ಮಾಡಲಾಗತ್ತೆ. ಬಿ ಎಕ್ಸ್ ಅಂದ್ರೆ ಬಿ ಇಂಟು ಎಕ್ಸ್ ಅಂತಲೇ ಅರ್ಥ, ಎಮ್ ಎಕ್ಸ್ ಅಂದ್ರೆ ಎಮ್ ಇಂಟು ಎಕ್ಸ್ ಅಂತಲೇ ಅರ್ಥ. ಇಲ್ಲಿ ಬೀಟಾ1 ಎಕ್ಸ್ ಅಂದ್ರೆ ಬೀಟಾ1 ಇಂಟು ಎಕ್ಸ್ ಅಂತಲೇ ಅರ್ಥ. ಹಾಗಾಗಿ ಇಲ್ಲಿ b1 × x1 ಅಂತಲೇ ಅರ್ಥ. ಸೊ ಹಾಗಾದ್ಮೇಲೆ ಇಲ್ಲಿ ಕೂಡ ಏನು, ಬೀಟಾ ಈಸ್ ದ y ಇಂಟರ್ಸೆಪ್ಟ್.
ಅಂದ್ರೆ ಬೀಟಾ ಅಂದರೆ ಇಲ್ಲಿ ಏನು ಮೀನಿಂಗ್ ಇದೆ ಎಲ್ಲ ಒಂದೇ, ಮೂರು ಕೂಡ ಸೇಮ್ ಮೀನಿಂಗ್ ಸೇಮ್ ಕೊಡ್ತಾವ. ಇನ್ನು B1 ಅಂದ್ರೆ ಮತ್ತೇನು ಅಲ್ಲ, B1. ಈ B1 ಅಂದ್ರೆ ನಾವು ಏನು ಹೇಳಿದ್ವಿ ಇಲ್ಲಿ ಬೀಟಾ 1 ಅಂತ ಹೇಳಿ, ಇಲ್ಲಿ ಬಿ ಎಷ್ಟ ಕರೆದೇವಿ, ಇಲ್ಲಿ ಎಮ್ ಅಷ್ಟ ಅಂತ ಕರೆದೇವಿ ಅಂತ ಅರ್ಥ. ಸೊ ಇಟ್ ಈಸ್ ಆಲ್ ಅಬೌಟ್ ದ ರಿಗ್ರೆಷನ್ ಮಾಡೆಲ್ಸ್ ಲೈಕ್ ದಿಸ್. ಓಕೆನಾ, ನಮಗೆ ಹೆಂಗೆ ಅನುಕೂಲ ಬೇಕಲ್ಲ ಹಂಗೆ ಅದನ್ನ ರಿಗ್ರೆಷನ್ ಮಾಡೆಲ್ಸ್ಗಳನ್ನು ನಾವು ಬಿಲ್ಡ್ ಮಾಡ್ಕೊಳ್ತೀವಿ, ಅವುಗಳನ್ನು ತಯಾರು ಮಾಡ್ಕೊಳ್ತೀವಿ ಅಂತ ಅರ್ಥ. ನಾವು ಎಲ್ಲ ಕಡೆಯೂ ಕೂಡ ಬೀಟಾ ಅಲ್ಫಾ ಅನ್ನೇ ಯೂಸ್ ಮಾಡಬೇಕಂತೇನಿಲ್ಲ. ಇಟ್ ಈಸ್ ಡಿಪೆಂಡಿಂಗ್ ಆನ್ ಅವರ್ ಸ್ಟಡಿ ಹೆಂಗಿರುತ್ತೋ ಅದ್ರ ಬೇಸ್ ಮೇಲೆ ನಾವು ಮಾಡ್ಕೊಳ್ತೀವಿ. ಇಟ್ಸ್ ಓಕೆ. ಸೊ ಈ ರೀತಿಯಾಗಿ ರಿಗ್ರೆಷನ್ ಅನಲೈಸಿಸನ್ನು ಏನು ಮಾಡಲಾಗತ್ತೆ. ಸೊ ಇನ್ನೂ ಕೂಡ ಇದ್ರ ಬಗ್ಗೆ ಇನ್ನೂ ವಿಷಯ ಇದೆ. ಸೊ ಅದನ್ನು ನೆಕ್ಸ್ಟ್ ನೋಡೋಣ. ನಾವೀಗ ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತನ್ನೋದು ನಮಗೆ ಈಗಾಗಲೇ ಕನ್ಫರ್ಮ್ ಆಗಿದೆ. ಇದು ನೋಡಿದ ತಕ್ಷಣ ಅದೇನು ಅಂತಂದ್ರೆ, ಈ ರಿಗ್ರೆಷನ್ ಮಾಡೆಲಲ್ಲಿ ಎರಡು ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದ್ರೆ, ಎರಡಲ್ಲ ಭಾಳ ವಿಧದೊಳಗೆ ನಾವು ಅದನ್ನು ಏನು ಮಾಡ್ತೀವಿ ಅಂತಂದ್ರೆ, ರಿಗ್ರೆಷನ್ ಅನಲೈಸಿಸ್ ಮಾಡುವಾಗ ಆ ಒಂದು ಈಕ್ವೇಷನನ್ನು ಅರ್ಥ ಮಾಡ್ಕೊಳ್ತೀವಿ ಮತ್ತು ಅವುಗಳನ್ನ ನಮ್ಮ ತಕ್ಕ ಹಾಗೆಯೇ ನಾವು ಬಿಲ್ಡ್ ಮಾಡ್ಕೊಳ್ತೀವಿ. ಬಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ನಮಗೆ ಕಂಡು ಬರುತ್ತೆ. ಏನು ಅನ್ನೋದಂದ್ರೆ, ಇದು ನಿಜವಾದ ಏನು ಅಂತಂದ್ರೆ ಇಲ್ಲಿದೆ ನೋಡಿ, ಇದು ನಿಜವಾದ ರಿಗ್ರೆಷನ್ ಅನಲೈಸಿಸ್ ಮಾಡಲಿಕ್ಕೆ ಬಳಸುವಂತಹ ಒಂದು ಫಾರ್ಮುಲಾ ಅಂತ ನಾವು ಕನ್ಫರ್ಮ್. ಯಾಕಂದರೆ ಈಗಾಗಲೇ ನಾವು ಅದನ್ನು ಡಿಸ್ಕಷನ್ ಮಾಡಿದ್ವಿ, ಏನೇನಿದೆ ಅನ್ನೋದು ಕೂಡ ಇದರಿಂದ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ವಾಯ್ ಅಂದ್ರೆ ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಕನ್ಫರ್ಮ್ ಇದೆ. ಎ ಅಂತಂದ್ರೆ ಇಂಟರ್ಸೆಪ್ಟ್ ಪ್ಯಾರಾಮೀಟರ್ ಅನ್ನೋದು ಗೊತ್ತಿದೆ. ಬಿ ಅಂದ್ರೆ ಸ್ಲಾಪ್ ಪ್ಯಾರಾಮೀಟರ್ ಅಂತ ಗೊತ್ತಿದೆ. ಎಕ್ಸ್ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಗೊತ್ತಿದೆ. ಇಲ್ಲಿ ಇದು ಯು ಅಥವಾ ಮ್ಯೂ ಎರಡು ಪ್ರೊನೌನ್ಸಿಯೇಷನಿಂದನೂ ಕೂಡ ಕೆಲವೊಮ್ಮೆ ಬಳಕೆ ಮಾಡ್ತಾ ಇರ್ತೀವಿ. ಇದಕ್ಕೆ ಯು ಅಂತಲೂ ಕೂಡ ಕರಿತೀವಿ, ಕೆಲವೊಮ್ಮೆ ಮ್ಯೂ ಅಂತ ಕೂಡ ಕರಿತೀವಿ. ಈ ರೀತಿಯಾಗಿ ಕೂಡ ಇದನ್ನು ಬರೀತಾರೆ. ಓಕೆನಾ, ಈ ರೀತಿಯಾಗಿ ಕೂಡ ಬರೀತಾರೆ. ಸೊ ಓಕೆ, ಎನಿಹೌ ಇದಕ್ಕೆ ಹೆಸರು ಏನಿದೆ, ರಿಗ್ರೆಷನ್ ರೆಸಿಡ್ಯೂವಲ್ ಅಂತ ಹೆಸರು ಕರೀತಾರೆ. ರೆಸಿಡ್ಯೂವಲ್ ಅಂತಂದ್ರೆ ಇದು ಇನ್ಸ್ಟೆಡ್ ಆಫ್ ಎರರ್ ಅಂತನ್ನು ನಾವು ಕರಿಬಹುದು. ಇಲ್ಲಿ ಆ್ಯಕ್ಚುಲಿ ನಾವು ಹಿಂದೆ ಡಿಸ್ಕಷನ್ ಮಾಡಿರುವಂಥದ್ದು ಏನು ಅಂದರೆ, ಈ ಪ್ಲೇಸಲ್ಲಿ ಎರರ್ ಅನ್ನೋ ಒಂದು ಸಿಂಬಾಲನ್ನು ನೋಡ್ಕೊಂಡಿದ್ವಿ ನಾವು. ಆ ಎರರ್ ಅನ್ನೋ ಸಿಂಬಾಲ್ ಬದಲಿಗೆ ಈ ಮ್ಯೂ ಅಥವಾ ಯು ಅನ್ನೋ ಒಂದು ಸಿಂಬಾಲನ್ನು ಇಡಲಾಗಿದೆ ಅಂದಮೇಲೆ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಬೋತ್ ಆರ್ ಸೇಮ್ ಅನಿಸುತ್ತೆ ಕೆಲವೊಮ್ಮೆ. ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಓಕೆನಾ, ಇಲ್ಲಿ ಹೆಂಗಿದೆ ಅಂತಂದ್ರೆ, ಈಗ ನಮ್ಗೆ ಗೊತ್ತಿದೆ ಇದು ರೆಸ್ಪಾನ್ಸ್ ವ್ಯಾಲ್ಯೂ ವೇರಿಯಬಲ್ ಅಂದ್ರೆ ಡಿಪೆಂಡೆಂಟ್ ವೇರಿಯಬಲ್ ಅಂತಲೇ ಅರ್ಥ. ಬೀಟಾ ಬಿ ನಾಟ್ ಅಂತಂದ್ರೆ ಎ ಅಂತಲೇ ಅರ್ಥ. ಇಲ್ಲಿ ಅನ್ನೌನ್ ವ್ಯಾಲ್ಯೂಸ್ ಅಂತಂತಾರೆ ನೋಡಿ, ಯಾವ್ಯಾವ ಅಂತಂದ್ರೆ ಈಗ ಗೊತ್ತಿದೆ, ಅನ್ನೌನ್ ವ್ಯಾಲ್ಯೂ ಅಂತ ಕೂಡ ಕರೀಬಹುದು. ಇದಕ್ಕೆ ಗೊತ್ತಿಲ್ಲದ ವಿಷಯ, ಗೊತ್ತಿಲ್ಲದ ಮಾಹಿತಿ, ಗೊತ್ತಿಲ್ಲದ ಒಂದು ವೇರಿಯಬಲ್ ಇರುವಂಥ ಮಾಹಿತಿ ಅಂತ ಅರ್ಥ. ಈ ಫಾರ್ ಎಕ್ಸಾಂಪಲ್ ಈಗಾಗಲೇ ಆದಾಯ ಏನಾಗಿದೆ, 0 ಇದೆ. ಆದರೂ ಕೂಡ ಅನುಭೋಗ ಸ್ವಲ್ಪ ಮಟ್ಟಿಗೆ ಇದ್ದೇ ಇದೆ. ಬಟ್ ಎಷ್ಟಿದೆ, ಸೊ ನೋ, ವಿ ಡೋಂಟ್ ನೋ. ಆದ್ರೆ ಆ ಎಷ್ಟಿದೆ ಅನ್ನೋದು ನಾವು ಫೈಂಡ್ ಔಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಅದು ಹೆಂಗೆ ಹೆಚ್ಚಾಯಿತು, ನೋ, ವಿ ಡೋಂಟ್ ನೋ. ಅದು ಎಷ್ಟು, ಎಲ್ಲಿಂದ ಹೇಗೆ ಹೆಚ್ಚಾಯಿತು ಅದೆಲ್ಲ ನಾವು ಅದ್ರ ಬಗ್ಗೆ ಇದನ್ನು ಮಾಡ್ಕೋದಿಲ್ಲ. ಹಾಗಾಗಿ ಅನ್ನೌನ್ ಅಂದ್ರೆ ಗೊತ್ತಿಲ್ಲದ ಮಾಹಿತಿ ಅಂತ ಆಗುತ್ತೆ. ಬಟ್ ಇದೆ, ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಒಂದು 4ರಷ್ಟಿದೆ ಅಂದರೆ ಓಕೆ, 4 ಇದೆ. ಬಟ್ ಇದು ಎಷ್ಟು 4 ಹೆಂಗಾಯಿತು, 4ರಷ್ಟು ಅನುಭವ ಹೆಂಗಾಯಿತು ಅನ್ನೋದನ್ನು ನಾವು ನೋಡ್ಕೊಳ್ದಿಲ್ಲ. ಹಾಗಾಗಿ ಅದಕ್ಕೆ ಅನ್ನೌನ್ ವ್ಯಾಲ್ಯೂ ಅಂತ ಕರಿತೀವಿ. ಇದೇ ಥರ ಇಲ್ಲಿ ಬಿ ಒನ್ ಅಂದರೆ ಏನು ಅನ್ನೋದು ಈಗಾಗಲೇ ಹೇಳಿದ್ದೀನಿ, ಇಲ್ಲಿ ಬಿ ಅಂತ ಅರ್ಥ ಆಗುತ್ತೆ. ಸೊ ಇನ್ನೊಂದು B2 ಅಂದರೆ ಇಟ್ ಈಸ್ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಆಗುತ್ತೆ. ಅಂದ್ರೆ ಇಲ್ಲಿ B1 B2 X1 X2 ಅಂತೇಳಿ ಹಿಂಗೆ ಡಬಲ್ ತೊಗೊಂಡ್ಬಿಟ್ರೆ, ಇಲ್ಲಿ ಡಬಲ್ ಇದೆ ನೋಡಿ, ಇದು ಇಲ್ಲಿಂದ ಏನಾಗಿದೆ ಮತ್ತು ಇಲ್ಲಿ ಡಬಲ್ ಆಗಿದೆ. ಅಂದ್ರೆ ಹೆಚ್ಚು ವೇರಿಯಬಲ್ಸ್ಗಳನ್ನು ಕನ್ಸಿಡರ್ ಮಾಡಿ ನಾವು ಏನು ಮಾಡಿವಿ ಅಂದ್ರೆ ಒಂದು ಮಾಡೆಲನ್ನು ತಯಾರು ಮಾಡೋದ್ರಿಂದ ಇದಕ್ಕೆ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಕರಿತೀವಿ. ಇದಕ್ಕೆ ಲೀನಿಯರ್ ಅಥವಾ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಬಿ ಒಂದೇ ಇದೆ, ಅಥವಾ B1 ಒಂದೇ ಇದೆ, ಅಥವಾ ಬೀಟಾ ಒಂದೇ ಇದೆ. ಇಲ್ಲಿ ಬೀಟಾ 1 ಬೀಟಾ 2 ಅಂತ ಡಬಲ್ ಆಗಿದೆ. ಸೊ ಇವು ಎಲ್ಲವೂ ಕೂಡ ಎಲ್ಲಿ ಬೀಟಾ ಬರುತ್ತಲ್ಲ ಇವೆಲ್ಲವೂ ಕೂಡ ಏನಾಗಿದಾವ, ಅನ್ನೋನ್ ಪ್ಯಾರಾಮೀಟರ್ಸನ್ನು ಆಗಿರ್ತಾವ. ಇನ್ನು ಇವೆಲ್ಲ ಎಕ್ಸ್ ಅಂದರೆ ಏನು, ಪ್ರೆಡಿಕ್ಟರ್ ವೇರಿಯಬಲ್ಸ್ ಅಂತೇಳಿ. ಅಂದ್ರೆ ಈ
ಆದಾಯದ ಮೇಲೆ ಪ್ರಭಾವ ಬೀರುವಂತಹ ವೇರಿಯಬಲ್ಸ್ ಅಂತ ಅರ್ಥ. ಉದಾಹರಣೆಗೆ ಆದಾಯವನ್ನು x1 ಅಂತ ಕರೆದು ಸರಕಿನ ಬೆಲೆಯನ್ನು x2 ಅಂತ ಕರೀಬೋದು. ಓಕೆನಾ. ಅನುಭೋಗದ ಮೇಲೆ ಸರಕಿನ ಬೆಲೆ ಮತ್ತು ಆದಾಯ ಎರಡೂ ಕೂಡ ಪ್ರಭಾವ ಬೀರ್ತಾವೆ, ನಮಗೆಲ್ಲ ಗೊತ್ತಿದೆ. ಸೊ ಎರಡೂ ವೇರಿಯಬಲ್ಗಳನ್ನ ಕನ್ಸಿಡರ್ ಮಾಡಿದರೆ ಇದಕ್ಕೆ ಮಲ್ಟಿಪಲ್ ರಿಗ್ರೆಷನ್ ಮಾಡೆಲ್ ಅಂತ ಕರಿತೀವಿ, ಅಥವಾ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಕರಿತೀವಿ. ಸೊ ಇವಾಗ ನಮಗೆ ಇನ್ನೊಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂದ್ರೆ, ಇಲ್ಲಿ ಎರರ್ಸ್ ಪ್ಲಸ್ ಎರರ್ ಅಂತೂ ಇದ್ದೇ ಇರುತ್ತೆ. ಅದು ಏನಂಬುದು ಕೂಡ ಈಗಾಗಲೇ ಡಿಸ್ಕಷನ್ ಮಾಡಿದನು. ಬಟ್ ಇಲ್ಲಿ ಮ್ಯೂ ಅಥವಾ ಯು ಅನ್ನೋದನ್ನು ಕನ್ಸಿಡರ್ ಮಾಡಿವಿ, ಇಲ್ಲಿ ಎರರ್ ಅಂತ ಕನ್ಸಿಡರ್ ಮಾಡಿವಿ ಅಂದಮೇಲೆ ಇವುಗಳ ನಡುವೆ ಏನು ಡಿಫರೆನ್ಸ್ ಇದೆ, ಸೊ ಅದನ್ನು ನೋಡ್ಕೋಬೇಕಾತಂದ್ರೆ ಇಲ್ಲಿರುವಂತಹ ಒಂದು ಫ್ಯಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟಿಗೆ ಎರರ್ ಅಂದರೆ ಏನು ಅಂತ ನೋಡ್ಕೋದಾತಂದ್ರೆ, ಇನ್ ಅ ರಿಗ್ರೆಷನ್ ಇಕ್ವೇಷನ್ ದ ಎರರ್ ಟರ್ಮ್ ಈಸ್ ಆ್ಯಡೆಡ್. ಓಕೆನಾ. ಆ್ಯಡ್ ಅಂದರೆ ಆ್ಯಡ್ ಮಾಡಲಾಗತ್ತೆ, ಯಾಕಂದರೆ ಪ್ಲಸ್ ಎರರ್ ಇರಲೇಬೇಕಾಗತ್ತೆ, ನಮಗೆ ಗೊತ್ತಿಲ್ಲ. ಸೊ ನಮ್ಮ ಒಂದು ಅನುಭೋಗದ ಮೇಲೆ ಯಾವ್ಯಾವ ವಿಷಯಗಳು ಪ್ರಭಾವ ಬೀರ್ತಾ ಅನ್ನೋದು ನಮಗೆ ಗೊತ್ತಿಲ್ಲ. ಓಕೆನಾ. ಹಾಗಾಗಿ ಅವೆಲ್ಲ ಎರರ್ಸ್ ಅಂತಲೇ ಕರಿಬೇಕಾಗತ್ತೆ. ಆ್ಯಡೆಡ್ ಟು ದ ಪ್ರಿಡಿಕ್ಟೆಡ್ ವ್ಯಾಲ್ಯೂ ಟು ರೀಪ್ರೆಸೆಂಟ್ ದ ಆ್ಯಕ್ಚುಲ್ ಅಬ್ಸರ್ವೇಷನ್ ವ್ಯಾಲ್ಯೂ. ಅಂದ್ರೆ ಇದನ್ನು ಆ್ಯಕ್ಚುಲ್ ಅಬ್ಸರ್ವೇಷನ್ ಅಂದರೆ ವಾಯ್ ವ್ಯಾಲ್ಯೂವನ್ನು ನಾವು ನೋಡ್ಕೊಳ್ಬೇಕಂತಂದ್ರೆ ಅಲ್ಲಿ ಎರರ್ ಅಂತಿರುವಂಥ ಅಥವಾ ನಮಗೆ ಅವುಗಳನ್ನ ಕನ್ಸಿಡರ್ ಮಾಡದೇ ಇರುವಂತಹ ಕೆಲವೊಂದು ಪ್ಯಾರಾಮೀಟರ್ಸ್ ಅಥವಾ ವೇರಿಯಬಲ್ಸ್ ಇರ್ತಾವಲ್ಲ, ಅವುಗಳನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ ಅಂತ ಅರ್ಥ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್, ಇಫ್ y ಈಸ್ ದ ಡಿಪೆಂಡೆಂಟ್ ವೇರಿಯಬಲ್. ಓಕೆ, y ಈಸ್ ದ ಡಿಪೆಂಡೆಂಟ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ ನೀವೇನು ಅನ್ಬೋದು, ಅನುಭೋಗ ಅಂತ ಕರೆಯೋಣ. x ಈಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ y ಅಂತ ಕರಿತೀವಿ ನಾವು. ಸಾರಿ, y ಅಲ್ಲ, ಇನ್ಕಮ್ ಅಂತ ಕರಿತೀವಿ. y ಅಂತಂದ್ರೆ ಅನುಭೋಗ, ಎಕ್ಸ್ ಅಂತಂದ್ರೆ ಆದಾಯ ಅಂತ ಕರೆಯೋಣ. ಈಗ B0 ಆ್ಯಂಡ್ B1 ಆರ್ ದ ಇಂಟರ್ಸೆಪ್ಟ್ ಆ್ಯಂಡ್ ಸ್ಲಾಫ್ ರೀಪ್ರೆಸೆಂಟೇಟಿವ್ಲಿ. ಓಕೆ, ಅವು ಇಂಟರ್ಸೆಪ್ಟ್ ಅದಾವೆ. ಓಕೆನಾ. ಇದು ಇಂಟರ್ಸೆಪ್ಟ್ ಅಂದರೆ ಇಲ್ಲಿದೆ ನೋಡಿ, ಸೇಮ್ ಎರಡು ಕೂಡ. β1 ಅಂದರೆ ಏನು, ಸ್ಲಾಫ್ ಅದನ್ನು ರೆಸ್ಪೆಕ್ಟಿವ್ಲಿ ಆಗಬೇಕು. ಸ್ಲಾಪ್ ರೆಸ್ಪೆಕ್ಟಿವ್ಲಿ ಅಂದ್ರೆ B1 B2 ಎರಡು ಕೂಡ ಏನು, ಸ್ಲಾಪಿಂಗ್ ರೆಸ್ಪೆಕ್ಟಿವ್ಲಿ ಅಂದರೆ ಎರಡು ಕೂಡ ಅಂತ ಅರ್ಥ. ದ ರಿಗ್ರೆಷನ್ ಇಕ್ವೇಷನ್ ವಿತ್ ಆ್ಯನ್ ಎರರ್ ಟರ್ಮ್ ಇ. ರಿಗ್ರೆಷನ್ನ ಇ, ಕ್ಯಾಪಿಟಲ್ ಇ ಕೂಡ ಈ ಥರ ಬರೀತೀವಿ. ಓಕೆನಾ. ವುಡ್ ಬಿ ಹೆಂಗಾಗತ್ತಂದ್ರೆ, ಹೆಂಗಾಗ್ಬೋದು, y ಇಸ್ ಈಕ್ವಲ್ ಟು ಬೀಟಾ ಪ್ಲಸ್ B1 ಇಂಟು ಎಕ್ಸ್ ಪ್ಲಸ್ ಇ. ಓಕೆನಾ. ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದರೆ ನಮ್ಮದು ರಿಗ್ರೆಷನ್ ಮಾಡೆಲ ಈ ರೀತಿಯಾಗಿ ತಯಾರಾಗುತ್ತೆ. B0 ಪ್ಲಸ್ B1 ಇಂಟು ಎಕ್ಸ್ ಪ್ಲಸ್ ಇ, ಅಥವಾ ಇ ಅಂದರೆ ಎರರ್ ಅಂತ ಅರ್ಥ. ಈ ರೀತಿಯಾಗಿ ತಯಾರಾಗುತ್ತೆ. ಸೊ ಇಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು ಇದನ್ನು, ಈ ಪಾಯಿಂಟನ್ನು ನೋಡ್ಕೊಳ್ಬೇಕು. ಸೊ ಈ ಕಡೆ ದ ರೆಸಿಡ್ಯುವಲ್ ಇ ಅಥವಾ ಎರರ್, ಒಂದು ರೀತಿಯಾಗಿ ಎರರ್ ಅಂದಂಗೆ ಇದು ಕೂಡ ಒಂದು ರೀತಿಯಾಗಿ ಎರರ್ ಪಾಯಿಂಟೇ ಹೌದು. ಇದನ್ನು ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸ್ಲಿಕ್ಕೆ ಹೋದರೆ, ಸೂಕ್ಷ್ಮವಾಗಿ ಈ ಅವಲಂಬಿತ ಚಲಕದ ಮೇಲೆ ಆಗುವಂತಹ ಪ್ರಭಾವವನ್ನು ಗಮನಿಸಬೇಕಾತಂದ್ರೆ ನಾವು ಸ್ವಲ್ಪ ಏನು ಮಾಡ್ತೀವಿ ಅಂದರೆ ಚೇಂಜ್ ಮಾಡ್ಕೊಳ್ತೀವಿ. ಎರರ್ ಇದ್ದಲ್ಲಿ ಈ ರೆಸಿಡ್ಯೂಲ್ ಅಂತ ಹಾಕ್ತೀವಿ, ಅಥವಾ ರೆಸಿಡ್ಯೂಲ್ ಇದ್ದಲ್ಲಿ ಎರರ್ ಅಂತ ಹಾಕ್ತೀವಿ. ಇಷ್ಟ ಚೇಂಜ್ ಮಾಡ್ಕೊಳ್ತೀವಿ. ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಕೊಡ್ತಾ ಇರುತ್ತೆ. Observation is calculated by subtracting the predicted values y ಅಥವಾ y hat ಅಂತಿದೆ ನೋಡಿ, y hat from the actual value. ಇದನ್ನು ಕಂಡುಹಿಡಿಯುವಂಥ ಮೆಥಡ್ ಬೇರೆ ಇದೆ, ಅಬ್ಸರ್ವ್ಡ್ ವ್ಯಾಲ್ಯೂ. ಓಕೆ, ಈ ರೀತಿಯಾಗಿ ಕಂಡುಹಿಡಿತೀವಿ. ಅಂದ್ರೆ ಈಗಾಗಲೇ ಪ್ರಾರಂಭದ ಕನ್ಸಂಪ್ಷನ್ ಎಷ್ಟಿತ್ತು, ಫಾರ್ ಎಕ್ಸಾಂಪಲ್ 4 ಇತ್ತು. ಬಟ್ ಈಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಬಂದಂಥ ಎಸ್ಟಿಮೇಟ್ ವ್ಯಾಲ್ಯೂ ಎಷ್ಟಾಗಿದೆ, ಉದಾಹರಣೆಗೆ 6 ಆಗಿದೆ. ಹಂಗಾರೆ ಮೈನಸ್ ಮಾಡಿದೆ ಉಳಿಯೋದೆ 2. ಈ 2ಕ್ಕೆ ಏನು ಕರಿತೀವಿ ಅಂದ್ರೆ ರಿಗ್ರೆಷನ್ ರೆಸಿಡ್ಯುವಲ್ ಅಂತ ಕರಿತೀವಿ, ಅದನ್ನು ಅಂತ ಕರಿಬೇಕಾಗತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಮ್ಯಾಜಿನ್ ಯು ಆರ್ ಪ್ರೆಡಿಕ್ಟಿಂಗ್ ಎಕ್ಸಾಮ್ ಸ್ಕೋರ್. ಅಂದರೆ ಒಂದು ಶಾಲೆಯಲ್ಲಿನ ಎಕ್ಸಾಮ್ ಸ್ಕೋರನ್ನು ನಾವು ಏನು ಮಾಡಕತ್ತೀವಿ ಅಂದ್ರೆ ಇಮ್ಯಾಜಿನ್ ಅಂದರೆ ಅದನ್ನು ಪ್ರಿಡಿಕ್ಟ್ ಮಾಡಕತ್ತೀವಿ ಎಷ್ಟು ಆಗ್ಬೋದು ಅಂತೇಳಿ. ಆನ್ ಸ್ಟಡಿ ಅವರ್ಸ್ ಅಂದ್ರೆ ಎಷ್ಟು ತಾಸುಗಳ ಸ್ಟಡಿ ಮಾಡಿದರೆ ಎಷ್ಟು ಸ್ಕೋರ್ ಆಗುತ್ತೆ ಅಂತ ಅರ್ಥ. ಸೊ ಈ ರೀತಿಯಾಗಿ ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಅಂದ್ರೆ
ಸ್ಕೋರ್ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ಲ. ಸ್ಟಡಿ ಅವರ್ ಅಥವಾ ಸ್ಟಡಿ ಮಾಡುವಂತಹ ಸಮಯ ಅಥವಾ ಗಂಟೆಗಳು ಏನು ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್. ಅಂದ್ರೆ ಅದು ಏನಾಗತ್ತಂತಂದ್ರೆ ಈ ಸ್ವತಂತ್ರ ಚಲಕ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ನೋಡಿರಿ, ಅ ಸ್ಟೂಡೆಂಟ್ ಹೂ ಸ್ಟಡಿಡ್ 15 hours ಅಂದ್ರೆ 15 ತಾಸು ಕೆಲಸ ಮಾಡಿದ್ದಾನೆ. ಗಾಟ್ ಸ್ಕೋರ್ ಆಫ್ 80 ಅಂದ್ರೆ 80 ಅಂಕಗಳನ್ನ ಪಡ್ಕೊಂಡಿದ್ದಾನೆ. 15 ತಾಸು ಓದಿ ಅಥವಾ ಸ್ಟಡಿ ಮಾಡಿ 80 ಅಂಕಗಳನ್ನ ಗಳಿಸಿದ್ದಾನೆ ಅಂತಂದ್ರೆ, ಬಟ್ ದ ಮಾಡೆಲ್ ಪ್ರೆಡಿಕ್ಟ್ಸ್ ಅ ಸ್ಕೋರ್ ಎಷ್ಟಾಗತ್ತೆ? 74.98 ಆಗುತ್ತೆ. ವುಡ್ ಹ್ಯಾವ್ ಬೀನ್ ರೆಸಿಡ್ಯೂಯಲ್ ಆಫ್ 5.01 ಆಗುತ್ತೆ. ಅಂದರೆ ಈ ವ್ಯಾಲ್ಯೂವನ್ನು ನಾವು ಅರ್ಥ ಮಾಡ್ಕೋಬೋದು. ಈಗಾಗಲೇ ಪ್ರಿಡಿಕ್ಟ್ ವ್ಯಾಲ್ಯೂ ಏನಾಗಿದೆ, ಫಾರ್ ಎಕ್ಸಾಂಪಲ್ ನಾವೊಂದು ಆಗಲೂ ಉದಾಹರಣೆ ಹೇಳಿದ್ದೆ, ಅದು ಓಕೆ. ಈಗೊಂದು ನಾವು ಉದಾಹರಣೆ ಗಮನಿಸೋಣ. ವಾಯ್ ಅಂದರೆ ಎಷ್ಟು ಅಂದ್ರೆ ಈಗಾಗಲೇ 80 ಸ್ಕೋರನ್ನು ಮಾಡಲಾಗಿದೆ. ಬಟ್ ಈಗಾಗಲೇ ಅದು ಎಸ್ಟಿಮೇಟ್ ಆಗಿದೆ ಎಷ್ಟು ಅಂದ್ರೆ 74.98 ಆಗಿದೆ. ಅದನ್ನು ತೆಗೆದ್ರೆ ಎಷ್ಟು ಉಳಿಯುತ್ತೆ? 5.0 ಆ್ಯಕ್ಚುಲಿ 2 ಆಗುತ್ತೆ. 02 ಉಳಿಯುತ್ತೆ. 1 ಅಂತ ಬರೆದಿದ್ದಾರೆ, ಬಟ್ 2 ಆಗ್ಬೋದು. 2 ಆಗುತ್ತೆ. ಆ್ಯಕ್ಚುಲಿ 98 ಇದೆ ಇಲ್ಲಿ. ಸೊ ಹಾಗಿದ್ಮೇಲೆ ಈ ರೀತಿಯಾಗಿ ಏನು ಮಾಡ್ಬೋದು ಅಂದ್ರೆ ಈ ವ್ಯಾಲ್ಯೂನ ಕಂಡುಹಿಡಿದು ಇದನ್ನು ಇಲ್ಲಿ ಹಾಕಲಾಗುತ್ತೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಏನು ಮಾಡ್ತೀವಿ? ರಿಗ್ರೆಷನ್ ಅನಾಲಿಸಿಸನ್ನು ಮಾಡ್ತೀವಿ ಅಂತ ಅರ್ಥ. ಸೊ ಇಟ್ಸ್ ಕ್ಲಿಯರಾ? ಎರರ್ ಅಂದರೆ ಏನು, ಆಮೇಲೆ ಮ್ಯೂ ಅಥವಾ ಯು ಅಂದರೆ ಏನು, ಸೊ ಅದನ್ನು ಯಾವಾಗ ಹೇಗೆ ಬಳಸ್ತೀವಿ, ಅದರ ಮೀನಿಂಗ್ ಏನು, ಸೊ ಎವ್ರಿಥಿಂಗ್ ಈಸ್ ಕ್ಲಿಯರ್ಡ್. ಆ್ಯಂಡ್ ದಿಸ್ ರಿಗ್ರೆಷನ್ ಮಾಡೆಲ್ ಹೆಂಗೆ ಬೇಕಂದ್ರೂ ತಯಾರಾಗುತ್ತೆ. ಅದನ್ನು ನಾವು ತಯಾರು ಮಾಡಿಕೊಳ್ಳುವಂತಹ ಒಂದು ನಾಲೆಜ್ ನಮ್ಮ ಹತ್ರ ಇರಬೇಕಾಗತ್ತೆ. ಸೊ ಹೇಗೆ ಒಂದು ರಿಗ್ರೆಷನ್ ಮಾಡೆಲನ್ನು ತಯಾರು ಮಾಡ್ತಾರೆ, ಅದನ್ನು ಯಾಕೆ ತಯಾರು ಮಾಡ್ತಾರೆ? ಸೊ ಕೇವಲ ಎರಡು ಚಲಗಳ ನಡುವಿನ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದನ್ನು ಮಾಡೋದಿಲ್ಲ. ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ಲು ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಮತ್ತು ಇತರ ವೇರಿಯಬಲ್ಸ್ಗಳನ್ನು ಕನ್ಸಿಡರ್ ಮಾಡಿ ಅಥವಾ ಕನ್ಸಿಡರ್ ಮಾಡೋದೇನೂ ಕೂಡ ಹೇಗೆ ಅದರ ಮೇಲೆ ಆಗುವಂಥ ಪ್ರಭಾವವನ್ನು ನಾವು ಪ್ರೆಡಿಕ್ಟ್ ಮಾಡಲಿಕ್ಕೆ ಅಥವಾ ಅದರ ಅಜ್ಯೂಮ್ ಮಾಡಲಿಕ್ಕೆ ಅಥವಾ ಅದು ಏನಾಗುತ್ತೆ ಅನ್ನೋದನ್ನು ನೋಡಲಿಕ್ಕೆ ನಮಗೆ ರಿಗ್ರೆಷನ್ ಅನಾಲಿಸಿಸ್ ಬೇಕೇ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಬೇಸಿಕ್ ಐಡಿಯಾ ನಮಗೆ ಗೊತ್ತಿದ್ದಾಗಲೇ ನಿಜವಾಗ್ಲೂ ನಾವು ಏನು ಮಾಡ್ತೀವಿ ಅಂದ್ರೆ ರಿಗ್ರೆಷನನ್ನು ಯಾಕೆ ಬಳಕೆ ಮಾಡಬೇಕಾಗತ್ತೆ ಅನ್ನೋದು ಕನ್ಫರ್ಮೇಷನ್ ಸಿಗುತ್ತೆ. ಸೊ ಇದನ್ನು ನೀವು ಕ್ಲಾಸನ್ನು ಕೇಳುವಂಥ ಸಂದರ್ಭದಲ್ಲಿ ಇದನ್ನು ಮೊಬೈಲನ್ನು ಏನು ರೊಟೇಟ್ ಮಾಡಿ ಕೇಳಿದರೆ ಅಕ್ಷರಗಳು ಕ್ಲಿಯರಾಗಿ ಕಾಣ್ತವೆ. ಯಾಕಂದ್ರೆ ನಾವು ಮೊಬೈಲನ್ನು ಸ್ಕ್ರೀನನ್ನು ಲ್ಯಾಂಡ್ಸ್ಕೇಪ್ ಒಳಗಿಟ್ಟು ನೋಡ್ಕೊಳ್ಳೋದ್ರಿಂದ ಏನು ಕ್ಲಾಸಸ್ಸು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ. ಮತ್ತು ಇನ್ನೊಂದು ಸಣ್ಣ ಅಕ್ಷರಗಳಿರ್ತವೆ, ಕೆಲವೊಂದು ಭಾಳ ಸಣ್ಣ ಅಕ್ಷರಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ಎರರ್ ಟರ್ಮ್ ಇದೆ. ಸೊ ಇವೆಲ್ಲ ಸಣ್ಣ ಅಕ್ಷರಗಳು, ಇವು ಸ್ವಲ್ಪ ನಮ್ಗೆ ಕಾಣ್ತವೆ ಸರಿಯಾಗಿ. ಹಾಗಾಗಿ ಕ್ಲಾಸ್ ಕೇಳೋ ಟೈಮ್ದೊಳಗೆ ನಿಮ್ಮ ಮೊಬೈಲನ್ನು ಏನು ಮಾಡ್ಬೋದು, ರೊಟೇಟ್ ಮಾಡಿ ಅದನ್ನು ಕ್ಲಾಸನ್ನು ವಾಚ್ ಮಾಡ್ಬೋದು. ಓಕೆ, ನಾ ಆಗಲೇ ಹೇಳಿದ್ದೆ ರಿಗ್ರೆಷನ್ ಅಂತ ಬಂದರೆ ಇಲ್ಲಿ ಎರಡು ರೀತಿಯಾದ ರಿಗ್ರೆಷನ್ ಇರುತ್ತೆ. ಒಂದು ಲೀನಿಯರ್ ರಿಗ್ರೆಷನ್ ಮಾಡೆಲ್ಸ್ ಅಂತ ಬರ್ತವೆ, ಇನ್ನೊಂದು ನಾನ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ಸ್ ಅಂತ ಬರ್ತವೆ. ಸೊ ಅವೆರಡೂ ವೆರಿ ಇಂಪಾರ್ಟೆಂಟ್ ಅದಾವ. ಅದರೊಳಗಡೆ ಈ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಒಳಗಡೆ ಎರಡು ರೀತಿ ಬರ್ತವೆ. ಸಿಂಪಲ್ ಲೀನಿಯರ್ ರಿಗ್ರೆಷನ್, ಇನ್ನೊಂದು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಬರ್ತವೆ. ಸೊ ಅವುಗಳ ನಡುವೆ ಇರುವಂಥ ಡಿಫ್ರೆನ್ಸನ್ನು ಇಲ್ಲಿ ಸ್ವಲ್ಪ ಗಮನಿಸುವಂಥದ್ದು. ಸೊ ಫಸ್ಟಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಂಗಲ್ ಪ್ರೆಡಿಕ್ಟರ್ ಅಂತಂದ್ರೆ ಈಗ ಎಕ್ಸ್ ಅನ್ನೋದು ಆದಾಯ, ವಾಯ್ ಅನ್ನೋದು ಅನುಭೋಗ. ಎಕ್ಸಿಂದ ವಾಯ್ದ ಮೇಲೆ ಎಷ್ಟು ಪ್ರಭಾವ ಆಗುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿವಿ ಅಂತಂದರೆ ಅದನ್ನೇ ಏನು ಕರಿಬೋದು ಅಂದ್ರೆ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತಲೇ ಕರಿಬೇಕು. ಅಲ್ಲಿ ಈ ಥರ ವೇರಿಯಬಲ್ಸ್ಗಳನ್ನ ಹೇಗೆ ನಾವು ಸೆಟ್ ಮಾಡ್ಕೊಳ್ತೀವಿ, ಹೇಗೆ ಕಾನ್ಸ್ಟೆಂಟ್ ಮಾಡ್ತೀವಿ, ಸೊ ಅವೆಲ್ಲ ಓಕೆ. ಸೊ ಅದನ್ನು ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಕೂಡ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ನೆಕ್ಸ್ಟ್ ಇರುವಂಥದ್ದು ಏನು ಅಂತಂದ್ರೆ, ಓಕೆ, ಈಗ ಮಲ್ಟಿಪಲ್ ಪ್ರೆಡಿಕ್ಷನ್ ಅಂದ್ರೆ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಬಂದಾಗ ಇಲ್ಲೇನಾಗತ್ತಂತಂದ್ರೆ ಡಿಪೆಂಡೆಂಟ್ ವೇರಿಯಬಲ್ ಒಂದೇ ಇದೆ, ಅನುಭೋಗ ಒಂದೇ ಇದೆ. ಓಕೆನಾ, ಅನುಭೋಗ
ಒಂದೇ ಇದೆ, ಆದ್ರೆ ಏನು ಆಗ್ತಾ ಇದೆ ಅಂದ್ರೆ ಅದ್ರ ಮೇಲೆ ಪ್ರಭಾವ ಬೀರುವಂತಹ ಇಂಡಿಪೆಂಡೆಂಟ್ ಅಥವಾ ಸ್ವತಂತ್ರ ಚಲಕಗಳು ಭಾಳ ಅದಾವ. ಫಾರ್ ಎಕ್ಸಾಂಪಲ್ ಏನಾಗ್ಬೋದು, ಅನುಭೋಗದ ಮೇಲೆ ಆದಾಯ, ಸರಕಿನ ಬೆಲೆ, ಅನುಭೋಗಿಯ ಅಭಿರುಚಿ, ಆಮೇಲೆ ಅನುಭೋಗಿಯ ಮುನ್ನಂದಾಜು, ಆಮೇಲೆ ಸರಕುಗಳ ಏನು ಒಂದು ವಿನ್ಯಾಸ. ಸೊ ಇವೆಲ್ಲವೂ ಕೂಡ ಏನಾಗ್ತಾವ, ಅನುಭೋಗದ ಮೇಲೆ ಪ್ರಭಾವ ಬೀರ್ತಾವಂತಾಯಿತು. ಹಾಗಾಗಿ ಇವೆಲ್ಲವುಗಳ ಪ್ರಭಾವವನ್ನು ಅರ್ಥ ಮಾಡ್ಕೊಳ್ಬೇಕಾದ ನಾವು ಯೂಸ್ ಮಾಡಬೇಕಾಗಿದ್ದು ಯಾವುದು ಅಂದ್ರೆ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಟ್ಸ್ ಕ್ಲಿಯರಾ? ಸೊ ಒಂದೇ ಏನು ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಒಂದೇ ಇಂಡಿಪೆಂಡೆಂಟ್ ವೇರಿಯೇಬಲ್ ಪ್ರಭಾವ ಬೀರೋದನ್ನು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ಸಿಂಪಲ್ ಲೀನಿಯರ್ ರಿಗ್ರೆಷನನ್ನು ಅಥವಾ ಮಾಡೆಲ್ನ ಯೂಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ಬಹಳ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಪ್ರಭಾವ ಬೀರ್ತಾ ಇರೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಥವಾ ತಿಳ್ಕೊಳ್ಬೇಕಾತಂದ್ರೆ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ನ ಅರ್ಥ ಬಳಕೆ ಮಾಡಬೇಕು ಅಥವಾ ಅದನ್ನು ಯೂಸ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಪಾರ್ಟಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಈಗಾಗಲೇ ಒಂದು ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಇದೆ. ಸೊ ಅದು ಹೇಗೆ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಅದು ಕನ್ವರ್ಟ್ ಮಾಡಬಹುದು ಅಂತ ಹೇಳಿ. ಓಕೆ, ಈಗಾಗಲೇ ಇಲ್ಲಿದೆ ಏನಿದೆ, ವೈ ಐ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಐ ಪ್ಲಸ್ ಏನು ಎರರ್ ಐ ಅಂತೇಳಿ. ಇಲ್ಲಿ ಐ ಸ್ಮಾಲ್ ಐ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಒಂದು ರೀತಿ ಟೈಮ್ ಅಂದರೆ ನಿರ್ದಿಷ್ಟ ಅವಧಿಯಲ್ಲಿ ಅಂತ ಹೇಳ್ಬೋದು ನಾವು. ಐ ಅಂದರೆ ಮತ್ತೇನು ಅಲ್ಲ, ಒಂದು ನಿರ್ದಿಷ್ಟ ಅವಧಿ, ಟೈಮ್, ನಿರ್ದಿಷ್ಟ ಅವಧಿಯಲ್ಲಿ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಆ ವೇರಿಯೇಬಲ್ಗಳ ನಡುವೆ ಆಗುವಂತಹ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯೋದಕ್ಕೆ ಐ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಓಕೆ. ಸೊ ಅದನ್ನೆಲ್ಲ ಕಡೆಯೂ ಕೂಡ ಯೂಸ್ ಮಾಡ್ತೀವಿ. ಸೊ ಈಗ ಈ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲನ್ನು ನಾವು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಈ ರೀತಿಯಾಗಿ ಆಗುತ್ತೆ. ಸೊ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡಿದರೆ, ಒಂದು, ಈಗ ಎ ಇದ್ದಿದ್ದು ಅಥವಾ ಅಲ್ಪ ಅಥವಾ ಎ ಇದ್ದದ್ದು ಏನಾಗುತ್ತೆ, ಇದು ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇದೇನಾಗಿದೆ, ಇಲ್ಲಿ ಬಿ ಹ್ಯಾಟ್ 0 ಅಂತ ಆಗಿದೆ. ಸೊ ನೆಕ್ಸ್ಟು ಇಲ್ಲಿರುವಂಥ ಬಿ ಏನಾಗಿದೆ, B1 ಹ್ಯಾಟ್ ಆಗಿದೆ. ಇನ್ನು ಎಕ್ಸ್ ಅಂತರೂ ಸೇಮ್ ಇದೆ. ಎಕ್ಸ್ ಅಂದರೂ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನೋದು ಕನ್ಫರ್ಮ್ ಇದೆ, ಅದು ಸೇಮ್ ಇದೆ. ಈ 1 ಯಾಕೆ ಬಂತು ಅಂತಂದ್ರೆ ಇದು ಒಂದು ವೇರಿಯೇಬಲ್. ಸೊ ಇಲ್ಲಿ ಹೆಂಗಿದೆ ನೋಡಿ, ಮಲ್ಟಿಪಲ್ ವೇರಿಯೇಬಲ್ ಅಂಥೇಳಿ ಒಂದು, ಅಥವಾ ಉದಾಹರಣೆಗೆ ಒಂದು ಏನು ಬೆಲೆಯ ಪ್ರಭಾವ, X2 ಅಂದ್ರೆ ಆದಾಯದ ಪ್ರಭಾವ ಅಂತ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾವು ಮತ್ತೇನು ಮಾಡ್ತೀವಿ, ಬೀಟಾ ಹ್ಯಾಟ್ 2 ಅಂತ ಬಳಕೆ ಮಾಡಿ ಇಂಟು XI2 ಅಂತ ಬಳಕೆ ಮಾಡ್ತೀವಿ. ಸೊ ಈ ರೀತಿಯಾಗಿ. ಇನ್ನು ಎರರ್ ಅಂತೂ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಇರುತ್ತೆ. ಸೊ ಚೇಂಜ್ ಆಗಿದ್ದು ಏನು ಅಂದ್ರೆ, ಇಲ್ಲಿ X1 ಮತ್ತು X2 ಡಬಲ್ ಮಾಡ್ಕೊಂಡಿವಿ. ಇದೇ ಮೇನ್ ಚೇಂಜಸ್ ಆಗಿದ್ದು. ಇದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಕರಿತೀವಿ. ಸ್ವಲ್ಪ ನೀವು ಸರಳಾಗಿ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಕ್ಲಿಯರ್ ಆಗುತ್ತೆ. ಸೊ ಹೇಗೆ ಆ ಒಂದು ಲೀನಿಯರ್ ಏನು ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲು ಇದ್ದಾಗ ಆ ಒಂದು ಏನು ಈಕ್ವೇಷನ್ ಹೆಂಗಿರುತ್ತೆ, ಮತ್ತು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಇದ್ದಾಗ ಅದು ಹೆಂಗಾಗುತ್ತೆ, ಸೊ ಏನು ಚೇಂಜಸ್ ಆಗುತ್ತೆ ಅನ್ನೋದು ಇಷ್ಟರ ಮೇಲೆ ನಮಗೆ ಕನ್ಫರ್ಮೇಷನ್ ಸಿಕ್ತು. ಇದೇ ಥರ ನಾವು ಈ ಕಾಬ್ ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ಗೆ ಸಂಬಂಧಪಟ್ಟಂಗೆ ಹೀಗೇನೆ ಬಳಸ್ತೀವಿ. ಸೊ ಆ್ಯಕ್ಚುಲಿ ಇದೇ ಥರ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಹೇಗೆ ಪ್ರಭಾವ ಬೀರ್ತಾವೆ, ಸ್ಪೆಷಲಾಗಿ ಅಗ್ರಿಕಲ್ಚರಲ್ ಸೆಕ್ಟರ್ ಒಳಗಡೆ ಜಾಸ್ತಿ ಬಳಸ್ತಿರ್ತಾರೆ ಕಾಬ್ ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದು ಏನು ಅಂದ್ರೆ ರಿಗ್ರೆಷನ್ ಮಾಡೆಲನ್ನು ಮ್ಯಾಥಮೆಟಿಕಲಿ ವಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ಎಫೆಕ್ಟಿಂಗ್ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇನ್ ವಾಟ್ ರೇಟ್ ಅಂತೇಳಿ ಅಂದ್ರೆ ಯಾವ ದರದಲ್ಲಿ ಅವು ಡಿಪೆಂಡೆಂಟ್ ವೇರಿಯೇಬಲ್ ಪ್ರಭಾವ ಬೀರ್ತಾ ಇದ್ದಾವೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ಬೋದು. ಓಕೆನಾ? ಡಿಫ್ರೆನ್ಸ್ ಕ್ಲಿಯರ್ ಆಯಿತು. ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ ಮತ್ತು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಏನೆಂಬುದು ಕ್ಲಿಯರ್ ಆಯಿತು. ಓಕೆ,
ಕೆಲವು ಎಕ್ಸಾಂಪಲ್ಸ್ಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಡೈಗ್ರಾಮ್ಸ್ ಹೆಂಗೆ ಬರ್ತಾವ, ಹೇಗೆ ಇದನ್ನು ಪ್ರೆಸೆಂಟ್ ಮಾಡಲಾಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಸೊ ರಿಗ್ರೆಷನ್ ಮಾಡೆಲ್ ಅಂತ ಬಂತಂದರೆ ಅಲ್ಲಿ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಮತ್ತು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಎರಡನ್ನೂ ಕೂಡ ನಾವು ಕನ್ಸಿಡರ್ ಮಾಡಿದಾಗ ಫಸ್ಟಿಗೆ ನಾವು ಹೇಳ್ಬೋದು ಇದು ಲೀನಿಯರ್ ಎಕ್ಸಾಂಪಲ್. ಓಕೆನಾ, ಅದು ಮಲ್ಟಿಪಲ್ ಆಗಿರಲಿ, ಓಕೆ ಅದನ್ನು ಮಲ್ಟಿಪಲ್ ಆದರೆ ಮತ್ತೆ ಅದನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡೋಣ. ಫಸ್ಟಿಗೆ ಈಗ ಎರಡು ವೇರಿಯಬಲ್ಸ್ಗಳು ನಮಗೆ ಕನ್ಫರ್ಮ್ ಇದೆ. ಒಂದು ಡಿಪೆಂಡೆಂಟ್ ವೇರಿಯಬಲ್ಲ, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯಬಲ್ಲ, ಇನ್ನೊಂದು ಡಿಪೆಂಡೆಂಟ್ ವೇರಿಯಬಲ್ ಅಂತ. ಹಾಗಾದರೆ ಹೆಂಗಿರ್ಬೋದು, ಈ ಕಡೆ ಆದಾಯ, ಈ ಕಡೆ ಅನುಭೋಗ ಅಂತ ನಾವು ಈಗಾಗಲೇ ಹಿಂದೆ ಕೂಡ ಎಕ್ಸಾಂಪಲ್ ತೆಗೆದುಕೊಂಡಿವಿ. ಇದರ ಅರ್ಥ ಏನು, ಆದಾಯ ಹೆಚ್ಚಳವಾದಂತೆ ಅನುಭೋಗ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಇವೆಲ್ಲ ಡಾಟ್ಗಳು ನಮಗೆ ಹೇಳಿಕೊಡ್ತಾವೆ. ಓಕೆ, ನೀವು ಇಲ್ಲಿಂದಲ್ಲ ಎಲ್ಲ ಡಾಟ್ಗಳು ನಮಗೆ ಹೇಳಿಕೊಡ್ತಾವೆ. ಅದು ಯಾವ ಡೈರೆಕ್ಷನಲ್ಲಿದೆ, ಎಸ್ ಈ ರೀತಿಯಾಗಿ ಪಾಸಿಟಿವ್ ಡೈರೆಕ್ಷನ್ ಒಳಗೆ ಅದಾವ. ಪಾಸಿಟಿವ್ ಡೈರೆಕ್ಷನ್ ಒಳಗಿದ್ದಾಗ ಈ ಲೈನನ್ನು ಏನು ಎಳೆಯಲಾಗಿದೆ, ಇದು ಏನಾಗಿದೆ ಅಂದ್ರೆ ಸ್ಟೇಟ್ ಅಂದರೆ ಪಾಸಿಟಿವ್ ಡೈರೆಕ್ಷನ್ನ ಹೇಳಿಕೊಡುವಂಥದ್ದು. ಇಟ್ ಈಸ್ ಲೀನಿಯರ್ ಕರ್ವ್ ಅಂತ ಕೂಡ ಕರಿತೀವಿ, ಅಥವಾ ಲೀನಿಯರ್ ಲೈನ್ ಅಂತ ಕರಿತೀವಿ. ಅಂದ್ರೆ ಲೀನಿಯರ್ ಅಂದರೆ ಸರಳ ರೇಖೆ. ಸರಳ ರೇಖೆ ಅಂದರೆ ಈ ರೇಖೆ ಹೆಂಗಿಲ್ಲ, ಈ ರೀತಿಯಾಗಿ ಇಲ್ಲ. ಓಕೆನಾ, ಈ ರೀತಿ ಇರೋದು, ಇದು ಈ ರೀತಿಯಾಗಿತ್ತಂದರೆ ಇದು ನಾನ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಆಗುತ್ತೆ. ಆದರೆ ಅಥವಾ ಒಂದು ವೇಳೆ ಹಿಂಗಿತ್ತಂದರೆ ಅದು ಕೂಡ ನಾನ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಅನಿಸ್ಕೊಳ್ಳುತ್ತೆ. ಒಂದು ವೇಳೆ ರೇಖೆ ಹಿಂಗಿತ್ತಂದರೆ ಅದು ಕೂಡ ನಾನ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಅನಿಸ್ಕೊಳ್ಳುತ್ತೆ. ಬಟ್ ನಾವು ಕಲಿತಾ ಇರೋದು ಯಾವುದು, ಲೀನಿಯರ್ ರಿಗ್ರೆಷನ್ ಮಾಡೆಲ್ನ ಕಲಿತಾ ಇದ್ದೀವಿ. ಹಾಗಾಗಿ ಈ ರೇಖೆ ಸ್ಟೇಟನ್ನು ಇರುತ್ತೆ. ಸೊ ಇಲ್ಲಿ ಕೂಡ ಸ್ಟೇಟ್ ಇದೆ. ಓಕೆ, ಈಗ ಇಟ್ ಸೇಸ್ ದ್ಯಾಟ್ ದೇರ್ ಈಸ್ ಅ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಇಷ್ಟು ಆದಾಯ ಇದ್ದಾಗ ಇಷ್ಟು ಅನುಭೋಗ ಇದೆ. ಓಕೆ, ಈಗ ನಾವು ಇನ್ನೂ ಒಂದು ಕನ್ಸಿಡರ್ ಮಾಡೋದಾ ಅಂತಂತಂದ್ರೆ, ಈ ಎಲ್ಲ ಬಿಂದುಗಳು ಏನು ಹೇಳಿಕೊಡ್ತಾವಂದ್ರೆ ಆದಾಯ ಹೆಚ್ಚಾದಾಗ ಅನುಭೋಗ ಕೂಡ ಏನಾಗಿದೆ, ಹೆಚ್ಚಾಗಿದೆ. ಇಲ್ಲಿ ಕೆಲವೊಂದು ಬಿಂದುಗಳದ ನೋಡಿ. ಫಾರ್ ಎಕ್ಸಾಂಪಲ್ ಓಕೆನಾ, ಈ ಬಿಂದು ಏನು ಹೇಳಿಕೊಡುತ್ತೆ, ಆದಾಯ ಇಷ್ಟಿದ್ದಾಗ ಅನುಭೋಗ ಇಷ್ಟಿರುತ್ತೆ ಅನ್ನೋದನ್ನು ಸ್ಟೇಟಾಗಿ ಹೇಳಿಕೊಡುತ್ತೆ. ಸೊ ಇದನ್ನು ಇಲ್ಲಿ ಮತ್ತಷ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀವಿ. ಒಟ್ಟಾರೆ ಹೇಳಬೇಕಂತಂದ್ರೆ ಆದಾಯ ಹೆಚ್ಚಳವಾದಂತೆ ಅನುಭೋಗ ಹೆಚ್ಚಾಗುತ್ತೆ, ಅದು ಸ್ವಲ್ಪ ವೇರಿಯೇಷನ್ಗಳು ಹೆಚ್ಚಾಗುತ್ತೆ. ಆದಾಯ ಎಷ್ಟು ಹೆಚ್ಚಾಗುತ್ತೋ ಅಷ್ಟೇ ಅನುಭೋಗ ಕೆಲವೊಮ್ಮೆ ಹೆಚ್ಚಾಗೋದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆಲ್ಲ ಕ್ಲಿಯರ್ ಇದೆ ಈಗಾಗಲೇ. ಡಿಫ್ರೆನ್ಸ್ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಹೆಚ್ಚಿದೆ. ಇದರರ್ಥ ಏನು, ಈ ಒಂದು ರೇಖೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಯಾಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂದ್ರೆ ಬಿಫೋರ್ ದಿಸ್ ಲೈನ್ ಈ ಒಂದು ಸ್ಪೇಸ್ ಏನು ಹೇಳಿಕೊಡುತ್ತೆ, ಈಗಾಗಲೇ ಅನುಭೋಗ ಇದೆ. ಇವನ್ ದ ಇನ್ಕಮ್ ಇಸ್ ಜೀರೋ. ಇನ್ಕಮ್ ಜೀರೋ ಆಗಿದ್ದಾಗಲೂ ಕೂಡ ಅನುಭೋಗ ನಡೀತಾ ಇದೆ. ಯಾಕಂದರೆ ಯಾರೂ ಕೂಡ ಆದಾಯ ಇಲ್ಲ ಅಂದಮೇಲೆ ಊಟ ಮಾಡೋದನ್ನು ಬಿಡೋದಿಲ್ಲ ಅಂತ ಅರ್ಥ. ಸೊ ಹಂಗಿದ್ಮೇಲೆ ಆದಾಯ ಇಲ್ಲಿಂದ ಇಲ್ಲಿಗೆ ಹೆಚ್ಚಾದಾಗ ಅನುಭೋಗ ಇಲ್ಲಿಂದ ಇಲ್ಲಿಗೆ ಏನಾಗಿದೆ, ಹೆಚ್ಚಾಗಿದೆ. ಸೊ ಅದೇ ಥರ ಇಲ್ಲಿ ಆದಾಯ ಹೆಚ್ಚಳವಾದಂತೆ ಈ ಕಡೆ ಅನುಭೋಗ ಹೆಚ್ಚಳ ಆಗುತ್ತೆ ಅನ್ನೋದನ್ನು ಈ ಎಲ್ಲ ಡಾಟ್ಗಳು ಏನಿದಾವ ಅಥವಾ ಸಂಯೋಜನೆಗಳು ಹೇಳಿಕೊಡ್ತಾವ. ಅದ್ರ ಮೇಲೆ ಒಂದು ಸ್ಟೇಟ್ ಲೈನ್ನ ಎಳೆಯಲಾಗಿದೆ. ಅದೇ ಏನಾಗಿದೆ, ಲೀನಿಯರ್ ರಿಗ್ರೆಷನ್ ಲೈನ್ ಅಂತಲೇ ಆಗುತ್ತೆ, ಅಥವಾ ಫಿಟ್ ಲೈನ್ ಅಂತ ಕೂಡ ಕರಿತೀವಿ. ಸೊ ಈಗ ನಮ್ಗೆ ಕನ್ಫರ್ಮ್ ಆಯಿತು, ರಿಲೇಷನ್ಶಿಪ್ ಕನ್ಫರ್ಮ್ ಆಯಿತು. ಬಟ್ ಇನ್ನು ಹೇಗೆ ಎಷ್ಟು ಪ್ರಮಾಣದಲ್ಲಿ ಪ್ರಭಾವ ಬೀರಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಕನ್ಫರ್ಮ್. ಬಟ್ ಇದಕ್ಕಿಂತ ಪೂರ್ವದಲ್ಲಿ ನಮಗೆಲ್ಲ ಈಗಾಗಲೇ ಗೊತ್ತಿದೆ ನೋಡಿ, ಕನ್ಸಂಪ್ಷನ್ ಫಂಕ್ಷನ್ ಅಂಥೇಳಿ. ಕನ್ಸಂಪ್ಷನ್ ಫಂಕ್ಷನ್ ಅಂಥೇಳಿ ನಾವು ಈಗಾಗಲೇ ಕಲ್ತೀವಿ. ಅಲ್ಲಿ ಒಂದು ರೇಖೆ ಈ ಥರನೇ ಬರುತ್ತೆ. ಯಾಕೆ ಆ ರೀತಿ ಹಿಂಗೆ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಕನ್ಫರ್ಮ್ ಇದೆ. ಯಾಕಂದ್ರೆ ನೀವು ಈ ಕನ್ಸಂಪ್ಷನ್ ಫಂಕ್ಷನ್ನ ಸರಿಯಾಗಿ ಏನಾದರೂ ಕಲ್ತಿದ್ರೆ, ಅಲ್ಲಿ ಬರುವಂಥ ಡೈಗ್ರಾಮನ್ನು ಸರಿಯಾಗಿ ನೋಡ್ಕೊಂಡಿದ್ರೆ ಇದು ಬೇಗನೆ ಅರ್ಥ ಆಗುತ್ತೆ. ಇದೇ ರೀತಿಯಾದ ಎಕ್ಸಾಂಪಲನ್ನು ನಾವು ಈ ರೀತಿಯಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಗಮನಿಸ್ಬೋದು, ನೀವು ಮೊಬೈಲನ್ನು ಸ್ವಲ್ಪ ರೊಟೇಟ್ ಮಾಡಿ ಲ್ಯಾಂಡ್ಸ್ಕೇಪ್ ಒಳಗೆ ನೋಡಿಕೊಂಡ್ರೆ ಇಲ್ಲಿರುವಂಥ ಸಣ್ಣ ಅಕ್ಷರಗಳು ಕೂಡ ನಿಮಗೆ ಕಾಣ್ತಾವೆ.
ಓಕೆನಾ, ಅದನ್ನು ಕೂಡ ನಾನು ಹೇಳಿರ್ತೀನಿ. ಸೊ ಇದೇ ರೀತಿಯಾದ ಲೈನ ಇಲ್ಲಿ ಕೂಡ ಹಾಕಲಾಗಿದೆ. ಈಗ ರಿಗ್ರೆಷನ್ ಅನಲೈಸಿಸ್ ಏನು ಮಾಡುತ್ತೆ, ಕೇವಲ ಡೈರೆಕ್ಷನ್ ಮಾತ್ರ ಹೇಳೋದಿಲ್ಲ, ಅದರೊಂದಿಗೆ ಈ ಡೈರೆಕ್ಷನ್ನಲ್ಲಿ ಸೈಡಿಗೆ ಎಷ್ಟೆಷ್ಟು ದೂರದಲ್ಲಿ ಇತರ ಸಂಯೋಜನೆಗಳು ಬಂದಿದ್ದಾವ ಅನ್ನೋದನ್ನು ಫೈಂಡ್ ಔಟ್ ಮಾಡುತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ರಿಗ್ರೆಷನ್. ಓಕೆ, ಈಗ ಈ ಕಡೆ ಆದಾಯ, ಈ ಕಡೆ ಅನುಭೋಗ ಅನ್ನೋದು ಕನ್ಫರ್ಮ್ ಇದೆ. ಒಟ್ಟಾರೆಯಾಗಿ ಆದಾಯ ಇಲ್ಲಿಂದ ಹೆಚ್ಚಾಗ್ತಾ ಹೋಗಿದೆ, ಇಲ್ಲಿಂದ ಅನುಭೋಗನೂ ಕೂಡ ಹೆಚ್ಚಾಗ್ತಾನೆ ಹೋಗಿದೆ. ಆವಾಗ ಸೃಷ್ಟಿಯಾಗಿರುವಂತಹ ಸಂಯೋಜನೆಗಳು ಇವೆಲ್ಲ ಅದಾವ. ಬಟ್ ಇವೆಲ್ಲ ಸಂಯೋಜನೆಗಳು ಏನಾಗಿಲ್ಲ, ಸ್ಟ್ರೇಟ್ ಇಲ್ಲ. ಸ್ಟ್ರೇಟ್ ಅಂದರೆ ಇದ ರೇಖೆ ಮೇಲಿಲ್ಲ. ಇದರ ಅರ್ಥ ಏನು, ಆದಾಯ ಎಷ್ಟು ಹೆಚ್ಚಾಗಿತ್ತು, ಅನುಭೋಗ ಅಷ್ಟು ಹೆಚ್ಚಾಗಿಲ್ಲ. ಕೆಲವೊಮ್ಮೆ ಆದಾಯ 100 ರೂಪಾಯಿ ಹೆಚ್ಚಾದಾಗ ಅನುಭೋಗ 80 ರೂಪಾಯಿ ಮಾತ್ರ ಹೆಚ್ಚಾಗಿದೆ. ಕೆಲವೊಮ್ಮೆ ಆದಾಯ 80 ರೂಪಾಯಿ ಹೆಚ್ಚಾದಾಗ ಅನುಭೋಗ 100 ರೂಪಾಯಿದಷ್ಟು ಹೆಚ್ಚಾಗಿದೆ. ಹೀಗೆ ವೇರಿಯೇಷನ್ ಇದೆ. ಆ ವೇರಿಯೇಷನ್ದಿಂದಲೇ ಕಾರಣದಿಂದಲೇ ಏನಾಗಿದ್ದಾವ, ಈ ಬಿಂದುಗಳು ಈ ಲೈನ್ ಮೇಲೆ ಇಲ್ಲ, ಅವು ಬಾಜುಕದಾವ. ಇದರರ್ಥ ಈ ಲೈನ್ ಕೆಳಗಡೆ ಬರುವಂಥವುಗಳು ಏನು ಹೇಳಿಕೊಡ್ತಾವಂತಂದ್ರೆ, ಆದಾಯ ಹೆಚ್ಚಳವಾದಕ್ಕಿಂತಲೂ ಅನುಭೋಗದಲ್ಲಿ ಕಡಿಮೆ ಮಟ್ಟದಲ್ಲಿ ಹೆಚ್ಚಳವಾಗಿವೆ ಅಂಥೇಳಿ ಈ ಲೈನ್ ಕೆಳಗಡೆ ಬರುವಂಥ ಸಂಯೋಜನೆಗಳು ಹೇಳಿಕೊಡ್ತಾವೆ. ಇನ್ನು ಈ ರೇಖೆಯ ಮೇಲ್ಗಡೆ ಬರುವಂಥ ಸಂಯೋಜನೆಗಳು ಏನು ಹೇಳಿಕೊಡ್ತಾವಂತಂದ್ರೆ, ಆದಾಯ ಹೆಚ್ಚಳವಾದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುಭೋಗ ಆಗಿದೆ ಅಂಥೇಳಿ ಇವೆಲ್ಲ ಹೇಳಿಕೊಡ್ತಾವೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಆದಾಯ ಹೆಚ್ಚಾಗಿದೆ, ಆದರೆ ಅನುಭೋಗ 80 ರೂಪಾಯಿ ಹೆಚ್ಚಾಗಿದೆ ಅಂತ ಹೇಳಿಕೊಡ್ತಾವೆ. ಸೊ ಈ ರೀತಿಯಾಗಿ ಈ ರೇಖೆಯ ಮೇಲ್ಗಡೆ ಮತ್ತು ಕೆಳಗಡೆ ಬರುವಂತಹ ಈ ಒಂದು ಸಂಯೋಜನೆಗಳು ಎಷ್ಟು ದೂರದಲ್ಲಿ ಹರಡಿಕೊಂಡಿವೆ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಪ್ಲಸ್ ಇವು ಹೀಗೆ ಮುಂದುವರೆದರೆ ಭವಿಷ್ಯದಲ್ಲಿ ಏನಾಗುತ್ತೆ, ಎಸ್ ಇದೇ ರೀತಿಯಾದ ಡೈರೆಕ್ಷನ್ ಮುಂದುವರಿಯುತ್ತೆ ಅನ್ನೋದು ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಹಾಗಿದ್ಮೇಲೆ ಇಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಲಾಗಿದೆ. ಈ ರೇಖೆ ಏನು ಹೇಳಿಕೊಡುತ್ತೆ ಅಂತಂದ್ರೆ, ಮೀನ್ ಆಫ್ ಆ್ಯಕ್ಚುಯಲ್ ಆರ್ ರೆಸ್ಪಾನ್ಸ್ ವೇರಿಯಬಲ್ ವ್ಯಾಲ್ಯೂ ಅಂಥೇಳಿ. ಅಂದ್ರೆ ಸರಾಸರಿ ಮೌಲ್ಯ. ಯಾವುದರ ಸರಾಸರಿ ಮೌಲ್ಯ ಅಂತಂದ್ರೆ, ಆದಾಯ ಅಥವಾ ಎಕ್ಸ್ ಆದಾಯ ಮೌಲ್ಯ ಹೆಚ್ಚಳವಾದಂತೆ ಅನುಭೋಗದಲ್ಲಿ ಕೂಡ ಹೆಚ್ಚಳವಾಗಿದೆ. ಅದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತಾ ಹೋಗಿತ್ತಿತ್ತಲ್ಲ, ಅದರ ಒಂದು ಸರಾಸರಿ ಮೌಲ್ಯವನ್ನು ಹೇಳಿಕೊಡುವಂಥದ್ದೇ ಈ ರೇಖೆ. ಓಕೆನಾ. ಈಗ ಈ ರೇಖೆಯ ತಳಗಿರುವಂಥ ಸಂಯೋಜನೆಗಳು ಏನು ಹೇಳಿಕೊಡ್ತಾವ ಮತ್ತು ಈ ರೇಖೆಯ ಮೇಲ್ಗಡೆ ಇರುವಂಥ ಸಂಯೋಜನೆಗಳು ಏನು ಹೇಳಿಕೊಡ್ತಾವ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವು ವೇರಿಯನ್ಸ್ ಅಂತ ಕರಿತೀವಿ. ರಿಗ್ರೆಷನ್ ಅನಾಲಿಸಿಸಲ್ಲಿ ಇದನ್ನು ಫೈಂಡ್ ಔಟ್ ಮಾಡಲಾಗತ್ತೆ. ಸೊ ಹಾಗಿದ್ಮೇಲೆ ಎವರೇಜ್ಗಿಂತ ಕಡಿಮೆ ಇರೋದು ಏನರ್ಥ, ಎಸ್ ಆದಾಯದಲ್ಲಿ ಹೆಚ್ಚಳವಾಗಿರುವುದಕ್ಕಿಂತ ಏನಾಗಿದೆ ಅಂದ್ರೆ ಅನುಭೋಗದಲ್ಲಿ ಕಡಿಮೆ ಹೆಚ್ಚಳ ಆಗಿದೆ ಅಂತ ಹೇಳಿಕೊಡುತ್ತೆ. ಈ ಸರಾಸರಿ ಮೌಲ್ಯಕ್ಕಿಂತ ಮೇಲಿರುವ ಸಂಯೋಜನೆಗಳು ಏನು ಹೇಳಿಕೊಡ್ತಾವ, ಆದಾಯದಲ್ಲಾದ ಹೆಚ್ಚಳಕ್ಕಿಂತ ಅನುಭೋಗದಲ್ಲಿ ಹೆಚ್ಚಳ ಆಗಿದೆ ಅಂತ ಹೇಳಿಕೊಡ್ತಾವೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಕೂಡ ಗಮನಿಸೋದ್ರೊಂದಿಗೆ ಈಗ ವೇರಿಯೇಷನನ್ನು ಇನ್ನೂ ಕೂಡ ಟೆಸ್ಟ್ ಮಾಡಲಾಗತ್ತೆ. ಯಾವ ರೀತಿ ಟೆಸ್ಟ್ ಮಾಡಲಾಗತ್ತಂದ್ರೆ, ಇಷ್ಟು ಪ್ರಮಾಣದ ಒಂದು ಆದಾಯ ಇಷ್ಟು ಪ್ರಮಾಣದ ಅನುಭೋಗ ಆಗಿದೆ, ಅದನ್ನು ಹೇಳಿಕೊಡುವಂಥದ್ದು ಒಂದು ಬಿಂದು ಇಲ್ಲಿದೆ. ಈ ಬಿಂದು ಏನಾಗಿದೆ ಅಂತಂದ್ರೆ, ಈ ಒಂದು ಸರಾಸರಿಯಿಂದ ಎಷ್ಟು ದೂರದಲ್ಲಿದೆ ಅದನ್ನು ಫೈಂಡ್ ಔಟ್ ಮಾಡಲಾಗತ್ತೆ. ಆದರೆ ಈ ಒಂದು ಸ್ಟೇಟ್ ರೇಖೆ ಇದೆ ನೋಡಿ, ಈ ರೇಖೆಯ ತಳಗಡೆ ಇರುವಂಥ ಡಿಫ್ರೆನ್ಸ್ ಏನು ಹೇಳಿಕೊಡುತ್ತೆ, ಸರಾಸರಿ ಮತ್ತು ಈ ಒಂದು ಲೀನಿಯರ್ ರಿಗ್ರೆಷನ್ ಲೈನ್ ನಡುವಿರುವಂಥ ಅಂತರಕ್ಕೆ ನಾವೇನು ಕರಿತೀವಿ ಅಂದ್ರೆ ಸಮ್ ಆಫ್ ಸ್ಕ್ವೇರ್ಸ್ ರಿಗ್ರೆಷನ್ ಅಂತ ಹೆಸರು ಕೊಡ್ತೀವಿ. ಕ್ವಶನ್ಸನ್ನು ಹೆಂಗೆ ಬೇಕಾದರೂ ರೇಸ್ ಮಾಡುವಂಥ ಚಾನ್ಸಸ್ ಇದೆ ರಿಗ್ರೆಷನ್ ಅನಲೈಸಿಸ್ ಮೇಲೆ. ನೆಕ್ಸ್ಟು ಈ ಒಂದು ಸ್ಟೇಟ್ ಲೈನ್, ಇದಕ್ಕೇನು ಹೆಸರು ಕೊಡ್ತೀವಿ, ಸ್ಟೇಟ್ ಲೈನಿಗೆ ರಿಗ್ರೆಷನ್ ಆರ್ ಬೆಸ್ಟ್ ಫಿಟ್ ಲೈನ್ ಅಂತ ಕರಿತೀವಿ ಅದನ್ನು. ಅದಕ್ಕೆ
ಅಂದರೆ ಇದು ಸ್ಟೇಟ್ ಲೈನ್ ಆಗಿರುತ್ತೆ. ಈ ಲೈನ್ ಯಾವಾಗಲೂ ಈ ಥರ ಅಥವಾ ಈ ಥರ ಜಿಗ್ ಜಾಗ್ ಬರೋದಿಲ್ಲ, ಯಾಕಂದರೆ ಇದು ರಿಗ್ರೇಷನ್, ಲೀನಿಯರ್ ರಿಗ್ರೇಷನ್ ಮಾಡೆಲ್ಗೆ ಸಂಬಂಧಪಟ್ಟಿದೆ. ಸೊ ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಅದ್ರ ಮೇಲ್ಗಡೆ ಎಷ್ಟು ದೂರದಲ್ಲಿದೆ ಅಂತಂದ್ರೆ ಸಮ್ ಆಫ್ ದ ಸ್ಕ್ವೇರ್ಸ್ ರೆಸಿಡ್ಯುವಲ್ ಎರರ್ ಅಂತ ಕರಿತೀವಿ ಅದಕ್ಕೆ ನಾವು. ಇನ್ನು ನೆಕ್ಸ್ಟು ಟೋಟಲಿ ಎಷ್ಟಿದೆ ಅಂತ ನೋಡೋದಾತಂದ್ರೆ ಸಮ್ ಆಫ್ ಸ್ಕ್ವೇರ್ ಟೋಟಲ್ ಅಂತ ಕರಿತೀವಿ. ಹಾಗಾದ್ರೆ ಇವೆರಡನ್ನು ಕೂಡಿಸಿದ್ರೆ ಸಿಗೋದೆ ಇದು ಅಂತ ಅರ್ಥ. ಸೊ ಈ ಒಂದು ಡಯಾಗ್ರಾಮ್ ನಮ್ಗೆ ಭಾಳ ವಿಷಯಗಳನ್ನು ತಿಳಿಸ್ಕೊಡುತ್ತೆ. ಎಕ್ಸಾಕ್ಟ್ಲಿ ಹೇಗೆ ಈ ಒಂದು ರಿಗ್ರೆಷನ್ ಮಾಡೆಲಲ್ಲಿ ಆ ವೇರಿಯೇಷನನ್ನು ಅರ್ಥ ಮಾಡ್ಕೊಳ್ಳಾಗತ್ತೆ, ಅದರೊಂದಿಗೆ ಡೈರೆಕ್ಷನ್ ಅರ್ಥ ಮಾಡ್ಕೊಳ್ಳಾಗತ್ತೆ, ಮತ್ತು ಇದೇ ರೀತಿಯಾಗಿ ಮುಂದುವರೆದರೆ ಭವಿಷ್ಯದಲ್ಲಿ ಏನಾಗ್ಬೋದು, ಭವಿಷ್ಯದಲ್ಲಿ ಕೂಡ ಇಲ್ಲಿ ಬರುವಂಥ ಪಾಯಿಂಟ್ಗಳು ತಳಗಡೆ ಕಡಿಮೆ ಇದಾವ, ಮೇಲ್ಗಡೆ ಹೆಚ್ಚಿದಾವ. ಸೊ ಇದೇ ರೀತಿಯಾಗಿ ಭವಿಷ್ಯದಲ್ಲಿ ಕೂಡ ಆಗುತ್ತೆ ಅಂತ ಅರ್ಥ. ಭವಿಷ್ಯದಲ್ಲಿ ಇದು ಮುಂದುವರೆದ್ರೆ ಮೇಲ್ಗಡೆ ಹೆಚ್ಚು ಬರ್ತಾವೆ, ತಳಗಡೆ ಕಡಿಮೆ ಆಗ್ತಾವೆ ಅಂತಂದರೆ ಅನುಭೋಗದ ಅಂದರೆ ಆದಾಯ ಹೆಚ್ಚಳವಾದಕ್ಕಿಂತಲೂ ಅನುಭೋಗ ಹೆಚ್ಚಾಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡಲಾಯಿತು ಅಂತ ಫೈನಲಿ ಹೇಳಬೇಕು ನಾವೀಗ. ಫಾರ್ ಎಕ್ಸಾಂಪಲ್ ಈ ಒಂದು ಡಯಾಗ್ರಾಮನ್ನು ಬೇಸಾಗಿ ಅರ್ಥ ಮಾಡ್ಕೊಳ್ಳೋದು ಆತಂದರೆ ಇದನ್ನೇ ನಾವು ಮೇನ್ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡೋದಾತಂದರೆ ಇಲ್ಲಿ ಇಂಡಿಕೇಟ್ ಮಾಡಿರುವಂಥ ವಿಷಯ ಏನು ಅಂತಂದ್ರೆ ಆದಾಯದಲ್ಲಿ ಹೆಚ್ಚಳವಾದ್ದಕ್ಕಿಂತ ಅನುಭೋಗದಲ್ಲಿ ಹೆಚ್ಚು ಹೆಚ್ಚಳವಾಗಿದೆ. ಇನ್ನು ಭವಿಷ್ಯದಲ್ಲೂ ಕೂಡ ಹೆಂಗಿದೆ, ಇದೊಂದು ಫಾರ್ ಎಕ್ಸಾಂಪಲ್ ಒಂದು ಕುಟುಂಬ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಅನುಭೋಗ ಆಗಿರ್ಬೋದು, ಇದೆಲ್ಲ ಹೆಂಗೆ ಡಿಸೈಡ್ ಆಗ್ಬೋದು ಭವಿಷ್ಯದಲ್ಲಿ ಅಂತಂದ್ರೆ ಆದಾಯ 100 ರೂಪಾಯಿ ಹೆಚ್ಚಾದರೆ ಅನುಭೋಗ ಏನಾಗಿರುತ್ತೆ ಅಂತಂದ್ರೆ 110 ರೂಪಾಯಿ ಆಗುತ್ತೆ ಅನ್ನೋದನ್ನು ಫೈಂಡ್ ಅಥವಾ ಪ್ರೆಡಿಕ್ಟ್ ಮಾಡಿವಂತ ಅರ್ಥ. ಇದು ಈಗಾಗಲೇ ಮುನ್ನಂದಾಜು ಮಾಡಿವಿ ಅಂತ ಅರ್ಥ. ಈ ರೀತಿಯಾಗಿ ಮುನ್ನಂದಾಜನ್ನು ಎಲ್ಲ ವೇರಿಯಬಲ್ಗಳಲ್ಲಿ ಕೂಡ ಮಾಡಲಾಗತ್ತೆ. ಇದು ಕೇವಲ ಅನುಭೋಗ ಮತ್ತು ಆದಾಯಕ್ಕೆ ಮಾತ್ರ ಸೀಮಿತವಾಗಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಬಟ್ ನಾವು ಎಲ್ಲ ವೇರಿಯಬಲ್ಗಳನ್ನ ಕನ್ಸಿಡರ್ ಮಾಡಿದರೆ ಇದೇ ರೀತಿಯಾಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ರಿಗ್ರೆಷನನ್ನು ಯೂಸ್ ಮಾಡ್ತೀವಿ ಅನ್ನೋದು ಕನ್ಫರ್ಮ್. ಸೊ ಇಲ್ಲಿಗೆ ನಿಮಗೆ ಕನ್ಫರ್ಮೇಷನ್ ಆಗಿರುತ್ತೆ. ಸೊ ವೈ ರಿಗ್ರೆಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ಇಟ್ ಸ್ಟಡೀಸ್, ಮತ್ತು ಇದರಿಂದ ಏನು ಲಾಭ ಅಂದರೆ ಭವಿಷ್ಯದಲ್ಲಿ ಏನಾಗ್ಬೋದು. ಸೊ ಈ ರೀತಿಯಾಗಿ ಕಂಟಿನ್ಯೂ ಆತಂದರೆ ಇಲ್ಲಿ ಮೇಲೆ ಬಂದವ ಜಾಸ್ತಿ ಬಂದವ, ಈ ಕಡೆ ತಳಗ ಡಾಟ್ಗಳು ಕಡಿಮೆ ಬಂದಿದ್ದಾವೆ. ಸೊ ಅದ್ರ ಜೊತೆಗೇ ಈ ಸರಾಸರಿಗಿಂತಲೂ ತಳಗ ಕಡಿಮೆ ಇದಾವ, ಇವು ಸರಾಸರಿ ಮೇಲೆ ಹೆಚ್ಚಿದಾವ ಡಾಟ್ಗಳು ಅಥವಾ ಒಂದು ಸಂಯೋಜನೆ ಹೆಚ್ಚಿದಾವ. ಇದರರ್ಥ ಮುಂದೆನೂ ಕೂಡ ಏನಾಗುತ್ತೆ ಅಂತಂದ್ರೆ ಆದಾಯ ಹೆಚ್ಚಳವಾದಕ್ಕಿಂತಲೂ ಅನುಭೋಗದಲ್ಲಿ ಹೆಚ್ಚು ಹೆಚ್ಚಳ ಆಗುತ್ತೆ ಅಂತ ಅರ್ಥ. ಸೊ ಇದರಿಂದ ಎಕನಾಮಿಕಲಿ ಏನು ಇಂಪ್ಯಾಕ್ಟ್ ಆಗುತ್ತೆ, ಯು ನೋ ದ್ಯಾಟ್ ಇಫ್ ದ ಈ ಆದಾಯ ಪ್ರಮಾಣದ ಹೆಚ್ಚಳಕ್ಕಿಂತಲೂ ಅನುಭೋಗ ಏನಾದರೂ ಹೆಚ್ಚಾಗಲಿಕ್ಕೈತಂದ್ರೆ ಉಳಿತಾಯ ಕಡಿಮೆ ಆಗುತ್ತೆ ಅಥವಾ ಬಡತನ ಬರ್ಬೋದು. ಸೊ ಇವೆಲ್ಲ ಕಾರಣಗಳಾಗುತ್ತಲ್ಲ. ಇದರಿಂದ ಇನ್ನೂ ಒಂದು ಸಮಸ್ಯೆ ಉದ್ಭವ ಆಗುತ್ತೆ, ಇನ್ಫ್ಲೇಷನ್, ಸರಕುಗಳ ಬೆಲೆ ಹೆಚ್ಚಾಗುತ್ತೆ. ಕಾರಣ ಜನ ಆದಾಯ ಹೆಚ್ಚಳ ಅದಕ್ಕಿಂತ ಹೆಚ್ಚಾಗಿ ಸರಕುಗಳನ್ನ ಅನುಭವಿಸ್ತಾ ಇದ್ದಾರೆ, ಹೆಚ್ಚು ವೆಚ್ಚವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಹೆಚ್ಚು ವೆಚ್ಚ ಮಾಡ್ತಾ ಇದ್ದಾರೆ ಅಂದರೆ ಇದು ಮುಂದೊಂದು ದಿನ ಏನಾಗುತ್ತೆ, ಸರಕುಗಳ ಬೆಲೆ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಇದರಿಂದ ಹಣದುಬ್ಬರ ದೇಶದಲ್ಲಿ ಸಂಭವಿಸುತ್ತೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಭವಿಷ್ಯದಲ್ಲಿ ಏನು ಸಂಭವಿಸುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ನಾವು ರಿಗ್ರೆಷನ್ ಅನಾಲಿಸಿಸನ್ನು ಬಳಸ್ತೀವಿ ಅಂತ ಅರ್ಥ ಆಯಿತು. ಸೊ ಹಾಗಿದ್ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ರಿಗ್ರೆಷನ್ ಮಾಡೆಲ್, ಅದನ್ನು ಹೆಂಗೆ ಬಿಲ್ಡ್ ಮಾಡಲಾಗುತ್ತೆ, ಹೆಂಗೆ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಆಗುತ್ತನ್ನು. ಇನ್ನೂ ಇದಕ್ಕೆ ಸಂಬಂಧಪಟ್ಟಂಗೆ ವಿಷಯ ಜಾಸ್ತಿ ಇದೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿತ್ ಎಕ್ಸಾಂಪಲ್ಸ ಅವನ್ನ ಡಿಸ್ಕಷನ್ ಮಾಡ್ತೀವಿ.